ವೆರಿ ಗುಡ್ ಮಾರ್ನಿಂಗ್ ಎವ್ರಿ ಒನ್. ನನ್ನ ಹೆಸರು ಪ್ರಿಯಾ ರೆಡ್ಡಿ. ಸೊ ಫ್ರೆಂಡ್ಸ್, ನನ್ನ ಒಂದು ಆಧ್ಯಾತ್ಮಿಕ ಜರ್ನಿ ಬಂದು 12 ವರ್ಷದಿಂದ ನಾನು ಈ ಸ್ಪಿರಿಚುವಲ್ ಮೆಡಿಟೇಷನ್ ಆರ್ ಎನಿ ಹೀಲಿಂಗ್ ಆ ಥರ ನಾನಾ ರೀತಿ ಗುರೂಜಿಗಳನ್ನ ಮೀಟ್ ಮಾಡೋದು, ಅದೆಲ್ಲ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು 12 ವರ್ಷದಿಂದ. ಆನಾಪಾನಸತಿ ಬಂದು 4 ವರ್ಷದಿಂದ ನಾನು ಶುರು ಮಾಡಿದ್ದು. ಆನಾಪಾನಸತಿ ಧ್ಯಾನ ಶುರು ಮಾಡಾದ್ಮೇಲೆ ನನ್ನ ಲೈಫಲ್ಲಿ ತುಂಬ ಟ್ರಾನ್ಸ್ಫಾರ್ಮೇಶನ್ ಬಂತು. ಟ್ರಾನ್ಸ್ಫಾರ್ಮೇಶನ್ ಜೊತೆಗೆ ಕ್ರಿಸ್ಟಲ್ಸ್, ಸರ್ ಹೇಳಿದ್ರಲ್ಲ ಕ್ರಿಸ್ಟಲ್ಸ್ ಆ್ಯಕ್ಚುಲಿ 4 ವರ್ಷಕ್ಕಿಂತ ಮುಂಚೆ ಅದು ಏನು, ಅದು ತಿನ್ನೋದಾ ಇಲ್ಲಾಂದರೆ ಅದ್ರ ನಾಲೆಡ್ಜ್, ಝೀರೋ ನಾಲೆಡ್ಜ್. ಆನಾಪಾನಸತಿ ಸ್ಟಾರ್ಟ್ ಮಾಡಾದ್ಮೇಲೆ ತುಂಬ ಡೀಪಾಗಿ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಅದು ನನಗೆ ಕನೆಕ್ಟ್ ಆಗ್ತಾ ಹೋಯ್ತು. ಯಾವ ಥರ ಅದು ಕನೆಕ್ಟ್ ಅಂದರೆ, ಅದು ಪಾಸ್ಟ್ ಲೈಫಿಂದನೂ ಕಂಟಿನ್ಯೂಷನ್ ಆಗ್ತಾ ಇದೆ ಅಂತ ಒಂದು ಮೆಸೇಜ್, ಒಂದು ಏಂಜಲ್ಸ್ ಮುಖಾಂತರ ನನಗೆ ಮೆಸೇಜ್ ಬಂತು. ಸೊ ಅವತ್ತಿಂದ ಇವತ್ತವರೆಗೂ ಕ್ರಿಸ್ಟಲ್ಸ್ ಬಗ್ಗೆ, ಯಾವುದೇ ರೀತಿ ಕ್ರಿಸ್ಟಲ್ಸ್ ಆಗಿರಲಿ, ಅದು ಆಟೋಮೆಟಿಕ್ಲಿ ಒಂದು ಅದ್ರದ್ದು ಯೂಸಸ್ ಆಗಲಿ, ಅದ್ರದ್ದು ಉದ್ದೇಶ ಆಗಲಿ, ಅದು ನನಗೆ ಧ್ಯಾನದ ಮುಖಾಂತರನೇ ಬರ್ತಾ ಇದೆ. ಮಾಸ್ಟರ್ಸ್, ಕ್ರಿಸ್ಟಲ್ಸ್ನ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬಾನೇ ಇದೆ. ತುಂಬ ಕಲರ್ಸ್ ಆಫ್ ಕ್ರಿಸ್ಟಲ್ಸ್ನ ನೀವು ನೋಡಿರ್ತೀರಿ, ಬಳಕೆನೂ ಮಾಡ್ತಾ ಇರ್ತೀರಿ. ಯಾಕೆ ಮಾಡ್ತಾ ಇರ್ತೀವಿ, ಅದು ಏನು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಿಲ್ವೋ ಗೊತ್ತಿಲ್ಲ. ಬಟ್ ಕ್ರಿಸ್ಟಲ್ಸ್ ಆರ್ ವೆರಿ ಎನರ್ಜೆಟಿಕ್ ಟೂಲ್ಸ್ ಆನ್ ಅರ್ತ್. ಈ ಭೂಮಿ ಮೇಲೆ ಸಿಗುವಂಥ ಅತ್ಯಂತ ಶಕ್ತಿಯುತವಾದ ಪದಾರ್ಥಗಳು. ಈಗ ಹೇಗೆ ಪಿರಮಿಡ್ ಬಳಸ್ಕೊಂಡು ನಾವು ಧ್ಯಾನದಲ್ಲಿ 3 ಪಟ್ಟು ಎನರ್ಜಿನ ಗಳಿಸ್ಕೊಂತೀವೋ, ಕ್ರಿಸ್ಟಲ್ಸ್ನ ಬಳಸೋದ್ರಿಂದ ನಮಗೆ 10 ಪಟ್ಟು ಎನರ್ಜೀಸು ಜಾಸ್ತಿ ಬರುತ್ತೆ. ಎಲ್ಲಿ ಕ್ರಿಸ್ಟಲ್ಸ್ ಇರುತ್ತೋ ಅಲ್ಲಿ ಕಾಸ್ಮಿಕ್ ಎನರ್ಜಿ, ಆ ವಿಶ್ವಶಕ್ತಿಯ ಶಕ್ತಿ 10 ಪಟ್ಟು ಜಾಸ್ತಿ ಇರುತ್ತೆ. ಸೊ ಅಂಥ ಒಂದು ಎನರ್ಜೆಟಿಕ್ ಆಗಿರುವಂಥ ಟೂಲ್ಸ್ನ ನಾವು ಟಚ್ ಮಾಡೋದ್ರಿಂದ ಆ ಎನರ್ಜೀಸು ನಮ್ಮೊಳಗಡೆ ಟ್ರಾನ್ಸ್ಫಾರ್ಮ್ ಆಗಲಿಕ್ಕೆ ಶುರು ಆಗುತ್ತೆ. ಯಾವ ರೀತಿ ಅಂದರೆ, ನಮ್ಮಲ್ಲಿ ಆರಾ ಇರುತ್ತೆ, ಅಂದರೆ ಪ್ರಭಾವಳಿ. ಆ ಪ್ರಭಾವಳಿಗೆ ಯಾವುದೇ ರೀತಿ ಎನರ್ಜಿ ಟಚ್ ಆದ್ರೂ ಸಹ ನಾವು ಆ ರೀತಿಗೆ ಟ್ರಾನ್ಸ್ಫಾರ್ಮ್ ಆಗ್ತೀವಿ. ಇವಾಗ ನಮ್ಮ ಸುತ್ತಲೂ ನೆಗೆಟಿವ್ ಪೀಪಲ್ಸ್ ಇರ್ತಾರೆ. ಕೆಲವರು ಬ್ಯಾಡ್ ಹ್ಯಾಬಿಟ್ಸ್ಗೆ ಒಳಗಾಗಿರ್ತಾರೆ. ನಾವೆಷ್ಟು ಒಳ್ಳೆಯವರಿದ್ರೂ ಅವ್ರ ಜೊತೆ ಸೇರ್ತಾ ಬ್ಯಾಡ್ ಹ್ಯಾಬಿಟ್ಸ್ಗೆ ನಾವು ಕೂಡ ಒಂದಿನ ಒಳಗಡೆ ಆಗ್ತೀವಿ. ಆ್ಯಂಡ್ ಇನ್ನು ಕೆಲವು ಸಮಯದಲ್ಲಿ ಒಳ್ಳೆ ಸ್ನೇಹಿತರು ಇರ್ತಾರೆ, ಧ್ಯಾನ ಮಾಡ್ತಾರೆ, ಧ್ಯಾನ ಪ್ರಚಾರ ಮಾಡ್ತಾರೆ. ಅವರೊಟ್ಟಿಗೆ ಇದ್ದಾಗ ಏನಾಗ್ತೀವಿ, ನಾವು ಕೂಡ ಹಂಗೆ ಟ್ರಾನ್ಸ್ಫಾರ್ಮ್ ಆಗ್ತೀವಿ. ಸೊ ಅದೇ ರೀತಿ ಈ ಕ್ರಿಸ್ಟಲ್ಸ್ನ ಬಳಸೋದ್ರಿಂದ ಆ ಒಂದು ಫ್ರೀಕ್ವೆನ್ಸಿಗೆ ನಾವು ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ತೀವಿ. ಪ್ರತಿಯೊಂದು ಕ್ರಿಸ್ಟಲ್ಸ್ಗೂ ಒಂದೊಂದು ಫ್ರೀಕ್ವೆನ್ಸಿ ಅಂತ ಇರುತ್ತೆ. ನಮ್ಮ ಫ್ರೀಕ್ವೆನ್ಸಿ ಎಷ್ಟಿರ್ಬೋದು ಅಂದರೆ, ತುಂಬ ಧ್ಯಾನ ಮಾಡಿದ್ರು ಒಂದು 200-300 ಹಜಾರ್ಸ್ವರೆಗೂ ನಾವು ಇರೋಕ್ಕೆ ಸಾಧ್ಯ ಆಗುತ್ತೆ. ತುಂಬ ಡೀಪ್ ಆಗಿ ಲಾಂಗ್ ಅವರ್ಸ್ ಮೆಡಿಟೇಷನ್ ಮಾಡೋದ್ರಿಂದ ಒಂದು 500 ಮೇಲೆಗೂ ಸಹ ನಾವು 500 ಹಜಾರ್ಸ್ವರೆಗೂ ನಾವು ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಕ್ರಿಸ್ಟಲ್ಸ್ ಅಲ್ಲಿ ಇದು ಆಲ್ರೆಡಿ ಇಟ್ಸ್ ಎನರ್ಜಿ ವಿಲ್ ಬಿ ಟಿಲ್ 1000 ಹಜಾರ್ಸ್. ಓಕೆ, ಅದ್ರ ಫ್ರೀಕ್ವೆನ್ಸಿ ಯಾವಾಗಲೂ ಹೈ ಆಗಿರುತ್ತೆ. ಯಾಕಂದ್ರೆ ಅದು ನೇಚರಲ್ಲಿ ಸಿಗುವಂತ ನ್ಯಾಚುರಲ್ ಪದಾರ್ಥಗಳು. ಅದು ಭೂಮಿಗೆ ಉದ್ದೇಶಪೂರ್ವಕವಾಗಿ ಬಂದಿರುವಂತ ಟೂಲ್ಸ್, ಎನರ್ಜಿ ಟೂಲ್ಸ್ ಟು ಬ್ಯಾಲೆನ್ಸ್ ದ ಅರ್ತ್. ಓಕೆ, ಸೊ ಆ ಒಂದು ಕ್ರಿಸ್ಟಲ್ಸ್ನ ನಾವು ಬಳಸೋದ್ರಿಂದ, ಅದ್ರ ಜೊತೆಗೆ ನಾವು ಧ್ಯಾನ ಮಾಡೋದ್ರಿಂದ, ಅದನ್ನ ಮನೇಲಿ ಇಡೋದ್ರಿಂದ ನಮ್ಮ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ.
ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂತದ್ದು. ಅಂಡ್ ಈ ಕ್ರಿಸ್ಟಲ್ಸ್ ಟೆಕ್ನಾಲಜಿ ಇವತ್ತು ನಾನ್ ಬಂದು ಹೊಸದಾಗಿ ಹೇಳುವಂತದ್ದು ಏನಿಲ್ಲ. ಇದು ತುಂಬಾ ಹಳೇ ಕಾಲದ ಟೆಕ್ನಾಲಜಿ ಇದು. ನಾವೆಲ್ಲ ಬಿಟ್ಟು ಹೋಗಿದೀವಿ, ಅಂದ್ರೆ ಅದ್ರ ಬಗ್ಗೆ ನಮ್ಗೆ ಅರಿವೇ ಇಲ್ಲ. ಈ ಕಡೆ ನಮ್ ಫಾರಿನ್ ಕಂಟ್ರೀಸ್ ಅಲ್ಲಂತೂ ಕ್ರಿಸ್ಟಲ್ಸ್ ಇಲ್ದೇ ಇರೋ ಮನೆಗಳೇ ಇರಲ್ಲ. ಈ ಕಡೆ ಹೇಗೆ ನಾವಿವಾಗ ದೇವ್ರ ಮನೆ ಮಾಡ್ತೀವಲ್ವಾ, ಆ ದೇವ್ರ ಮನೆ ಹತ್ರ ಹೋದಾಗ್ಲೇನೆ ನಮ್ಗೆ ಪಾಸಿಟಿವ್ನೆಸ್ ಬರುತ್ತೆ ಅಂತ ಬಿಲೀವ್ ಮಾಡಿರ್ತೀವಲ್ಲ, ಸೇಮ್ ಲೈಕ್ ದಟ್ ಕ್ರಿಸ್ಟಲ್ಸ್ ಇರೋದ್ರಿಂದ ಪಾಸಿಟಿವ್ನೆಸ್ ಹೆಚ್ಚಾಗುತ್ತೆ. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಬೇರೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಲ್ಲಿ ಇರುವಂತ, ಅಂದ್ರೆ ಔಟ್ ಆಫ್ ಕಂಟ್ರಿನಲ್ಲಿ ನಾವು ಹೆಚ್ಚಾಗಿ ನೋಡ್ಬೋದು. ಪ್ರತಿಯೊಬ್ಬ ಮನುಷ್ಯನ ಹತ್ರನು, ಪ್ರತಿಯೊಬ್ಬ ವ್ಯಕ್ತಿ ಹತ್ರನು ಕ್ರಿಸ್ಟಲ್ಸ್ ಇರುತ್ತೆ. ಇನ್ ದ ಫಾರ್ಮ್ ಆಫ್ ಪೆಂಡೆಂಟ್ ಆಗಿರ್ಲಿ, ಅವ್ರ ಧ್ಯಾನ ಮಾಡ್ಲಿಕ್ಕೆ ಉಪಯೋಗ ಆಗುವಂತ ರಾ ಕ್ರಿಸ್ಟಲ್ಸ್, ಆ ತರದ್ನೆಲ್ಲ ಇಟ್ಕೊಂಡಿರ್ತಾರೆ. ಸೊ ಕ್ರಿಸ್ಟಲ್ಸ್ ಇರೋದ್ರಿಂದ ಆ ವಿಶ್ವಶಕ್ತಿಯ ಎನರ್ಜಿ ನಮ್ಮ ಹತ್ರ ಇರುವಂತ ಪ್ರದೇಶದಲ್ಲಿ ಕೂಡ ಹೆಚ್ಚಿರುತ್ತೆ. ಯಾವಾಗ ವಿಶ್ವಶಕ್ತಿ ಹೆಚ್ಚಾಗುತ್ತೋ ಆ ನೆಗೆಟಿವಿಟಿ ಅನ್ನೋದು ಆ ಜಾಗದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಥ್ರೂ ಕೆಲವೊಂದು ಫೋಟೋಗ್ರಫೀಸ್ ಬರುತ್ತೆ. ಸೊ ಅದರಿಂದ ಅದನ್ನ ಮೆಜರ್ ಮಾಡಿ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂಥದ್ದು. ಸೊ ಕ್ರಿಸ್ಟಲ್ಸ್ ಮೇನ್ಲಿ ನಮ್ಮ ಎನರ್ಜಿನ ಹೆಚ್ಚು ಮಾಡ್ಲಿಕ್ಕೆ ಅಂತಾನೆ ಇರೋದು. ಅದನ್ನ ಉಪಯೋಗಿಸ್ತಾ ನಾವು ಏನ್ ಮಾಡ್ಬೋದು, ಧ್ಯಾನ ಮಾಡ್ಬೇಕು. ಮೇನ್ ಆಗಿ ಧ್ಯಾನ, ಇವಾಗ ಹೇಗೆ ನಾವು ಪಿರಮಿಡ್ ಕ್ಯಾಪ್ ಹಾಕೊಂಡು ಧ್ಯಾನ ಮಾಡ್ತೀವಲ್ಲ, ಅದೇ ರೀತಿ ಕ್ರಿಸ್ಟಲ್ನ ಕೈಯಲ್ಲಿ ಇಟ್ಕೊಂಡು ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡ್ತಾ ಮಾಡ್ತಾ ಆ ಎನರ್ಜಿಸ್ ಹೆಚ್ಚಾಗ್ತಾ ನಾವು ಬೇಗ ಥಾಟ್ಲೆಸ್ ಸ್ಟೇಟ್ಗೆ ಹೋಗ್ತೀವಿ. ಥಾಟ್ಲೆಸ್ ಸ್ಟೇಟ್ ಹೋದಾಗ ನಾವು ಎಷ್ಟೊಂದು ಪ್ರಯತ್ನ ಪಡ್ತಾ ಇರ್ತೀವೋ ಏನು ಆ ಶೂನ್ಯ ಮನಸ್ಥಿತಿಗೆ ತಲುಪಲಿಕ್ಕೆ ಅಲ್ವಾ. ಆ ಶೂನ್ಯ ಮನಸ್ಥಿತಿಗೆ ತಲುಪಬೇಕಂದ್ರೆ ಕೆಲವು ಎನರ್ಜಿ ಟೂಲ್ಸ್ ನಾವು ಯೂಸ್ ಮಾಡಲೇಬೇಕು. ಯಾಕಂದ್ರೆ ನಾವಿರುವಂತ ಪರಿಸ್ಥಿತಿ, ನಮ್ಮ ಸುತ್ತಮುತ್ತಲು ಇರುವಂತ ವಾತಾವರಣ ಹಂಗಿರುತ್ತೆ. ಮನೇಲಿ ನಾವು ಒಬ್ಬರೇ ಮೆಡಿಟೇಟರ್ಸ್ ಆಗಿರ್ತೀವಿ, ಯಾರೂ ಮೆಡಿಟೇಟರ್ಸ್ ಆಗಿರಲ್ಲ, ಕಿರಿಕಿರಿ ಮಾಡ್ತಾ ಇರ್ತಾರೆ, ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಸೊ ಆ ಸಮಯದಲ್ಲೂ ಸಹ ನಾವು ಕ್ರಿಸ್ಟಲ್ಸ್ ನ ಉಪಯೋಗಿಸೋದ್ರಿಂದ ಥಾಟ್ಲೆಸ್ಗೆ ಹೋಗ್ತೀವಿ. ಯಾಕಂದ್ರೆ ಹೆಚ್ಚು ಎನರ್ಜಿ ಆದಷ್ಟು ನಮ್ಗೆ ಹಾಯ್ ಅನ್ಸುತ್ತೆ, ಅಂದ್ರೆ ಮೈಂಡ್ ವರ್ಕ್ ಆಗ್ಲಿಕ್ಕೆ ಕಡಿಮೆ ಆಗುತ್ತೆ. ಸೊ ಮೈಂಡ್ ಗೇಮ್ಗೆ ಜಾಸ್ತಿ ಗುರಿ ಆಗದೆ ಇರೋ ತರ ಇರ್ಬೇಕಂದ್ರೆ ಕ್ರಿಸ್ಟಲ್ಸ್ ನ ಬಳಕೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಮೈಂಡ್ ನ ಒಂದು ಫ್ರೀಕ್ವೆನ್ಸಿ ಕೂಡ ಕಡಿಮೆ ಇರುತ್ತೆ, ಇದ್ರ ಫ್ರೀಕ್ವೆನ್ಸಿ ಹೆಚ್ಚಿರುತ್ತೆ. ಯಾವಾಗ ನಾವು ಹಾಕೊಂಡಿರ್ತೀವೋ ಆ ಮೈಂಡ್ ಅಲ್ಲಿ ಆ ಥಾಟ್ಸ್, ನೆಗೆಟಿವ್ ಥಾಟ್ಸ್ ಅನ್ನೋದು ಆಟೋಮೆಟಿಕ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಧ್ಯಾನ ಮಾಡ್ಬೇಕಾದ್ರೆ ಖಂಡಿತ ಬಳಸ್ಬೇಕು. ಮತ್ತೆ ಮನೆಯಲ್ಲಿ ಎಂತ ಪೂಜೆ ಮಾಡಿಸಿದ್ರು, ಏನೇ ಮಾಡಿಸಿದ್ರು ಕಿರಿಕಿರಿ ಅಂತೂ ತಪ್ಪಿದ್ದಿರಲ್ಲ ಕೆಲವರ ಫ್ಯಾಮಿಲಿನಲ್ಲಿ. ಯಾಕೆಂದ್ರೆ ಆ ಫ್ರೀಕ್ವೆನ್ಸಿ ತುಂಬಾ ಕಡಿಮೆ ಇರುತ್ತೆ, ಬೇರೆಯವ್ರಿಗೆ ಕಿರಿಕಿರಿ ಮಾಡುವಂತ ಒಂದು ಫ್ರೀಕ್ವೆನ್ಸಿ ನಂಬರ್ಸ್ ಆಗಿರುತ್ತೆ. ಆ ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ ಮನೆಯಲ್ಲಿ ಇಡ್ಲಿಕ್ಕಂತಾನೆ ಕ್ರಿಸ್ಟಲ್ಸ್ ಇದಾವೆ. ಆ ಕ್ರಿಸ್ಟಲ್ಸ್ ನ ಇಡೋದ್ರಿಂದ ಅದರಲ್ಲಿ ರಿಲೀಸ್ ಆಗುವಂತ ಆ ವೇವ್ಸ್ ಇದೆಯಲ್ಲ, ಅದು ಎಂಥವ್ರನ್ನೇ ಆಗ್ಲಿ ಮೈಂಡ್ ಕಾಮ್ ಆಗಿ ಇಡ್ಲಿಕ್ಕೆ ಮಾಡ್ಕೊಡುತ್ತೆ. ಸೊ ಅವರು ಟಿವಿ ನೋಡೋ ಸಮಯದಲ್ಲಾಗ್ಲಿ ಅವ್ರ ಮಲ್ಗೋ ಒಂದು ಕೋಣೆದಲ್ಲಾಗ್ಲಿ ಇಡೋದ್ರಿಂದ ಆ ವೇವ್ ಲೆನ್ಸ್ ಏನಾಗುತ್ತೆ, ಅವರ ಕನೆಕ್ಟ್ ಆಗ್ತಾ ಅವರ ಒಂದು ಮೈಂಡ್ ನ ಕಾಮ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಸಹ ಪ್ರೂವ್ ಆಗಿದೆ. ಅಂಡ್ ಎಷ್ಟೋ ಜನ ಮನೆಗಳಲ್ಲಿ ಇದಿಟ್ಟು ಅಂದ್ರೆ ಕ್ರಿಸ್ಟಲ್ಸ್ ನ ಬಳಸಿ ಜಗಳಗಳನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ, ಆರೋಗ್ಯ ಸಮಸ್ಯೆನ ದೂರ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಉಪಯೋಗಗಳಿದೆ. ಒಂದು ಕ್ರಿಸ್ಟಲ್ ಇಂದ, ಅಂದ್ರೆ ಕ್ರಿಸ್ಟಲ್ಸ್ ನಾವು ತೋರಿಸ್ತೀನಿ ರೀ, ನೋಡಿರ್ತೀರ, ಕಾಣಿಸ್ತಾ ಇದ್ಯಾ? ಸೊ ಕ್ಲಿಯರ್ ಕ್ವಾರ್ಟ್ಸ್ ಅಂತ ಈ ಕ್ರಿಸ್ಟಲ್ ನ ಹೆಸರು. ಕ್ಲಿಯರ್ ಕ್ವಾರ್ಟ್ಸ್ ಇಸ್ ದ ನಂಬರ್ 1 ಕ್ರಿಸ್ಟಲ್. ಹೆಚ್ಚು ಫ್ರೀಕ್ವೆನ್ಸಿ ಇರೋದು ಅಂಡ್ ವೆರಿ ಹೀಲಿಂಗ್ ಪವರ್ ಇರುವಂತ ಕ್ರಿಸ್ಟಲ್ ಬಂದು ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್. ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಇಸ್ ಅ ಮೇನ್, ಅಂದ್ರೆ ರಾಜ, ಕ್ರಿಸ್ಟಲ್ಸ್ಗೆಲ್ಲ ರಾಜನೇ ಕ್ಲಿಯರ್ ಕ್ವಾರ್ಟ್ಸ್. ಇದ್ರ ಬರೀ
ನಮ್ಮ ಧ್ಯಾನಕ್ಕೆ ಕನೆಕ್ಟ್ ಆಗೋದ ಅಲ್ಲದೆ ಮನೆ ಸಮಸ್ಯೆ ಕ್ಲಿಯರ್ ಮಾಡ್ಕೊಳ್ಳೋದಲ್ಲದೆ ಆರೋಗ್ಯ ಸಮಸ್ಯೆ ತುಂಬಾ ಬೇಗನೆ ಕ್ಲಿಯರ್ ಆಗುತ್ತೆ. ಎಂತ ಆರೋಗ್ಯ ಸಮಸ್ಯೆ ಇರ್ಲಿ, ಕೆಲವೆಲ್ಲ ಈ ಸೈಕಿಕ್ ಡಿಸೀಸಸ್ ಇರುತ್ತೆ. ಯಾವ ತರ ಎಷ್ಟೇ ಧ್ಯಾನ ಮಾಡಿದ್ರು ತಲೆನೋವು ಹೋಗ್ತಾ ಇಲ್ಲ, ಬಾಡಿ ಪೇನ್ ಕಡಿಮೆ ಆಗ್ತಾ ಇಲ್ಲ ತುಂಬಾ ಹೆಲ್ತ್ ಇಶ್ಯೂಸ್ ಇರ್ತದೆ. ತುಂಬಾ ಚಿಕ್ಕದು ಹೇಳ್ತಾ ಇರ್ತಾರೆ. ಅದನ್ನ ಯಾವುದೇ ರೀತಿ ಟ್ರೀಟ್ಮೆಂಟ್ ತಗೊಂಡ್ರು ಅದು ವಾಸಿ ಆಗ್ತಾ ಇಲ್ಲ. ಸೊ ಕ್ರಿಸ್ಟಲ್ಸ್ ನ ಬಳಕೆ ಮಾಡೋದ್ರಿಂದ ಫಸ್ಟ್ ಹೆಲ್ತ್ಗೆ ಯಾವ ತರ ಅದು ಬೆನಿಫಿಟ್ ಆಗುತ್ತೆ ಅಂದ್ರೆ, ನಿಮ್ಮ ಬಾಡಿನಲ್ಲಿ ಎಲ್ಲಿ ಕಡಿಮೆ ಎನರ್ಜಿ ಫ್ಲೋಯಿಂಗ್ ಇದೆಯೋ, ಇವಾಗ ಕೈ ನೋವು ಬರ್ತಾ ಇರುತ್ತೆ. ಕೈ ನೋವು ಬಂದಾಗ ನೀವು ಎಷ್ಟೇ ಒಂದು ಊಟ ಸೇವನೆಯಿಂದನೂ ಅವ್ರ ಡಯಟ್ ಒಳ್ಳೆ ಡಯಟ್ ಫಾಲೋ ಮಾಡ್ತಾ ಇದ್ರು ನಿಮ್ಗೆ ಆ ಕೈ ನೋವು ಕಡಿಮೆ ಆಗ್ತಾ ಇರಲ್ಲ. ಯಾಕಂದ್ರೆ ಎನರ್ಜಿಸ್ ಎಲ್ಲೆಲ್ಲಿ ಹೋಗ್ಬೇಕೋ ಅದು ಅಲ್ಲಿ ಮಾತ್ರ ಹೋಗ್ತಾ ಇರುತ್ತೆ. ಅಲ್ಲಿಗೆ ಹೋಗ್ಲಿಕ್ಕೆ ಕೈ ನೋವು ವಾಸಿ ಮಾಡುವಷ್ಟು ಎನರ್ಜಿ ಅದರಲ್ಲಿ ಬರ್ತಾ ಇರ್ಬೋದು. ಆದ್ರೆ ಕ್ರಿಸ್ಟಲ್ಸ್ ಯೂಸ್ ಮಾಡೋದ್ರಿಂದ, ಈ ಕ್ಲಿಯರ್ ಕಾರ್ಡ್ಸ್ ಯೂಸ್ ಮಾಡೋದ್ರಿಂದ ಫಸ್ಟ್ ಅದು ಕೆಲಸ ಮಾಡೋದು ಎಲ್ಲಿ ನಿಮ್ಮ ಬಾಡಿನಲ್ಲಿ ಲೋ ಎನರ್ಜಿ ಇರುತ್ತೆ. ಇವಾಗ ಎಲ್ಲಿ ಲೋ ಎನರ್ಜಿ ನೀವು ಫೀಲ್ ಮಾಡ್ತಾ ಇರ್ತೀರೋ ಅಲ್ಲಿಗೆ ಫಸ್ಟ್ ಆ ಎನರ್ಜಿಸ್ನ ಅದು ಕಳಿಸುತ್ತೆ. ಅಲ್ಲಿಂದ ಮತ್ತೆ ಫಿಲ್ ಮಾಡ್ಕೊಂತ ಬರ್ತಾ ಮತ್ತೆ ಹೋಲ್ ಬಾಡಿಗೆ ಅದು ಎನರ್ಜಿ ಕವರ್ ಆಗುತ್ತೆ. ಸೊ ಹೆಲ್ತ್ ಹೀಲ್ ಮಾಡ್ಕೊಳ್ಳೋದು ಹಿಂಗೆ. ಹೆಲ್ತ್ ಹೀಲ್ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಈ ಕ್ರಿಸ್ಟಲ್ ಯೂಸ್ ಮಾಡ್ತಾ ಅಲ್ಲಿ ಪೇನ್ ಬರುತ್ತೆ. ನೀವು ಎಲ್ಲಿ ನಿಮ್ಮ ಬಾಡಿ ಪಾರ್ಟ್ ಅಲ್ಲಿ ಯಾವುದೇ ರೀತಿ ಬಾಡಿ ಪಾರ್ಟ್ ಇಲ್ಲಿ ಯಾವುದೇ ರೀತಿ ನೋವಿರ್ಲಿ, ಕಾಲ್ ನೋವು, ಎಸ್ಪೆಷಲಿ ವುಮೆನ್ಸ್ ಕೆಲವ್ರು ಎಷ್ಟೋ ಡಯಟ್ ಫಾಲೋ ಮಾಡ್ತಾ ಇರ್ತೀರಿ. ಏನ್ ಮಾಡಿದ್ರು ಈ PCOS ಅನ್ನೋದು ಅವ್ರಿಗೆ ಎಷ್ಟೇ ರೀತಿ ಔಷಧಿ ತಗೊಂಡ್ರು ವಾಸಿ ಆಗ್ತಾ ಇಲ್ಲ. ಯಾಕಂದ್ರೆ ಸರಿಯಾದ ಪ್ರಮಾಣ ಎನರ್ಜಿಸ್ ಅಲ್ಲಿ ಪಾಸ್ ಆಗ್ತಾ ಇರಲ್ಲ. ಚಕ್ರಾಸ್ ಇದೆ ಅಲ್ವಾ, ಚಕ್ರಾಸು ಬ್ಲಾಕೇಜಸ್ ಇರುತ್ತೆ. ಚಕ್ರಾಸ್ನ ಅಲೈನ್ ಮಾಡುತ್ತೆ ಅಂಡ್ ಎನರ್ಜಿಸ್ ಎಲ್ಲಿ ಕಡಿಮೆ ಇದೆಯೋ ಅಲ್ಲಿ ಎನರ್ಜಿಸ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಕ್ರಿಸ್ಟಲ್ಸ್ ಮೇಯ್ನು ಎಲ್ಲಿ ಎನರ್ಜಿ ಲೋ ಇರುತ್ತೋ ಅಲ್ಲಿ ಎನರ್ಜಿ ಫಿಲ್ ಮಾಡುವಂಥದ್ದು. ಅದು ಮನೇಲಾಗ್ಲಿ, ನಮ್ಮ ಫಿಸಿಕಲ್ ಬಾಡಿ ಆಗ್ಲಿ, ಇಲ್ಲಿ ಯಾವುದೇ ರೀತಿ ಪ್ರದೇಶದಲ್ಲಾಗ್ಲಿ ಕ್ರಿಸ್ಟಲ್ಸ್ ಎಲ್ಲಿದೆಯೋ ಅಲ್ಲಿ ಎನರ್ಜಿ ಫ್ಲೋ ಇದ್ದು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಈ ಕ್ರಿಸ್ಟಲ್ಸ್ ನ ಯಾವ್ಯಾವ ಫಾರ್ಮ್ ಅಲ್ಲಿ ನಾವು ಯೂಸ್ ಮಾಡ್ಬೋದು ಅಂದ್ರೆ, ಮೇನ್ಲಿ ಬೇಸಿಕ್ ಆಗಿ ನಾವು ನೋಡುವಂತದ್ದು ಬ್ರೇಸ್ಲೆಟ್ಸ್ ಆಗಿ ಯೂಸ್ ಮಾಡ್ತಾರೆ. ಅಂಡ್ ರಿಂಗ್ಸ್, ಮಾಲಾಸು ಆ ತರದೆಲ್ಲ ಯೂಸ್ ಮಾಡ್ತಾರೆ. ಅದು ಯಾವ ತರ ವರ್ಕ್ ಆಗುತ್ತೆ ಅಂತ ಯಾರಿಗಾದ್ರೂ ಐಡಿಯಾ ಇದೆಯಾ? ಇವಾಗ ಬ್ರೇಸ್ಲೈಟ್ ಹಾಕೊಂತೀವಿ. ಓಕೆ, ಸೊ ನಾವಿವಾಗ ಬ್ರೇಸ್ಲೆಟ್ಸ್ ಹಾಕೊಂಡು ಆಚೆ ಹೋಗ್ತೀವಿ. ಆಚೆ ಹೋದಾಗ ಆ ಸೂರ್ಯನ ಕಿರಣಗಳಿರುತ್ತಲ್ಲ, ಸೂರ್ಯನ ಕಿರಣಗಳು ಇಫ್ ಒರಿಜಿನಲ್ ಆಗಿದ್ರೆ, ಕ್ರಿಸ್ಟಲ್ಸ್ ಒರಿಜಿನಲ್ ಆಗಿದ್ರೆ, ಆ ಕಿರಣಗಳು ಅದ್ರೊಳಗಡೆ ಬಿತ್ತು ಅದ್ರ ಮುಖಾಂತರ ನಮ್ಮ ಆರಾಗೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿದ ತಕ್ಷಣನೇ ನಮ್ಮ ಒಂದು ಆರಾಗೊಂದು ಲೇಯರ್ ಬಂದ್ಬಿಡುತ್ತೆ. ಎಷ್ಟೇ ಚಿಕ್ಕ ಕ್ರಿಸ್ಟಲ್ ಇರ್ಲಿ ಅದ್ರದ್ ಕೆಲಸ ಅದು ಮಾಡ್ತಾ ಇರುತ್ತೆ. ಆ ಆರ ಒಂದು ಮೇಲೆ ತೋರಿಸಿ ಮೇಡಮ್, ಸ್ವಲ್ಪ ಮೇಲೆ ತೋರಿಸಿ, ಕಾಣಿಸ್ತಾ ಇಲ್ಲ. ಸೊ ಆರಾಗೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿ ಅದ ಎನರ್ಜಿಸ್ ನಮ್ಗೆ ಆರ ಮುಖಾಂತರ ಬರುತ್ತೆ. ತುಂಬಾ ವೆರೈಟೀಸ್ ಆಫ್ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಇರುತ್ತೆ, ಒಂದೊಂದು ಪರ್ಪಸ್ ತರ. ಅಂಡ್ ದಿಸ್ ಈಸ್ ಫಾರ್ ಹೆಲ್ತ್ ಕ್ರಿಸ್ಟಲ್. ಇದು ಪ್ಲೀಸ್ ಒನ್ಸ್ ಅಗೇನ್ ಸೈಡ್ ಮೇಡಮ್, ಇನ್ನೊಂದ್ಸರಿ ಹೇಳಿ ಅದನ್ನ. ಸೂರ್ಯ ಕಿರಣ ಏನು ಆಗುತ್ತೆ ಅಂತ ಹೇಳಿದ್ರಿ? ಸೂರ್ಯನ ಕಿರಣಗಳು ಇದ್ರ ಮೇಲ್ ಬೀಳುತ್ತೆ. ಆಚೆ ಹೋಗ್ತೀವಲ್ಲ ನಾವು, ಅದು ಬಿದ್ದಾಗ ಇದ್ರ ಮುಖಾಂತರ, ಇದು ಇವಾಗ ಟ್ರಾನ್ಸ್ಪರೆಂಟ್ ಇರುತ್ತೆ ನೋಡಿ, ಒಂಥರ ಗ್ಲಾಸ್ ತರ ಇದೆಯಾ. ಸೊ ಇದ್ರ ಮುಖಾಂತರ ಕಿರಣಗಳು ಇದ್ರ ಮುಖಾಂತರ ನಮ್ಮ ಬಾಡಿಗೆ ಬೀಳುತ್ತೆ. ಬಾಡಿಯಲ್ಲಿ ಬಿದ್ದಾಗ ಸೊ ನಮ್ಮಲ್ಲಿ ಪ್ರಭಾವಳಿ ಇರುತ್ತಲ್ಲ, ಆ ಪ್ರಭಾವಳಿ ಮುಖಾಂತರ ಅದು ಸ್ಲೋಲಿ ಹರಿಲಿಕ್ಕೆ ಸ್ಟಾರ್ಟ್ ಆಗಿ ನಮ್ಮ ಸುತ್ತಲೂ ಒಂದು ಪ್ರೊಟೆಕ್ಷನ್ ಲೇಯರ್ ಅಂತೂ ಖಂಡಿತ ಇರುತ್ತೆ ಕ್ರಿಸ್ಟಲ್ಸ್ ಯೂಸ್ ಮಾಡೋದ್ರಿಂದ.
ಕೆಲವ್ರಿಗೆಲ್ಲ ಇಮಿಡಿಯೇಟ್ ರಿಸಲ್ಟ್ ಗೊತ್ತಾಗುತ್ತೆ, ಹೌದು ಕ್ರಿಸ್ಟಲ್ಸ್ ಹಾಕೊಂಡ್ಮೇಲೆ ನನ್ಗೆ ತುಂಬಾ ಪಾಸಿಟಿವ್ನೆಸ್ ಅನಿಸ್ತಾ ಇದೆ ಅಂತ ಇನ್ಸ್ಟೆಂಟ್ ಆಗಿ ಹೇಳ್ತಾರೆ. ಇದು ರೀಸನ್ ಆ ಒಂದು ಸೂರ್ಯನ ಒಂದು ಒಟ್ ಆ ಕ್ರಿಸ್ಟಲ್ಸ್ ಯಾವಾಗ್ಲೂನು ಆ ಸೂರ್ಯನ ಎನರ್ಜಿಗೆ ಜಲ್ದಿ ಇದಾಗುತ್ತೆ, ಏನು ರಿಯಾಕ್ಷನ್ ಆಗುತ್ತೆ ಅಂದ್ರೆ ಚಾರ್ಜ್ ಆಗುತ್ತೆ. ಸೂರ್ಯನ ಒಂದು ಕಿರಣಗಳಿಗೆ ಅದು ಚಾರ್ಜ್ ಆಗುತ್ತೆ. ಚಾರ್ಜ್ ಆಗಿ ಆ ಚಾರ್ಜಿಂಗ್ ಪವರ್ಸ್ ಎಲ್ಲ ನಮ್ಗೆ ಕೊಡ್ತಾ ಹೋಗ್ತಾ ಇರುತ್ತೆ. ಸೊ ಆಚೆ ಹೋದಾಗ ಇದು ಯೂಸ್ ಮಾಡಬೇಕು. ಮನೇಲಿ ಇದ್ದಾಗ ನಾವು ಈ ಫಾರ್ಮ್ ಅಲ್ಲಿ ಯೂಸ್ ಮಾಡ್ಬೇಕೇನು, ಬಾಲ್ ಫಾರ್ಮ್ ಅಲ್ಲಿ, ಇಲ್ಲ ಪೆನ್ಸಿಲ್ ಫಾರ್ಮ್ ಅಲ್ಲಿ, ಇಲ್ಲ ಪಿರಮಿಡ್ಸ್, ಇದನ್ನ ನಾವು ಇಟ್ಕೊಂತ ನಮ್ಮ ಕೆಲಸಗಳನ್ನ ಮಾಡ್ಕೋಬಹುದು. ಇವಾಗ ಎಷ್ಟೊಂದ್ ಜನ ಲ್ಯಾಪ್ಟಾಪ್ಸ್ ಅಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಅವರೆಲ್ಲ ಆಚೆ ಹೋಗ್ಲಿಕ್ಕೆ ಆಗಲ್ಲ, ಏನು ಆ ಸೂರ್ಯನ ಇದಕ್ಕೆ ಚಾರ್ಜಿಂಗ್ ಆಗಕ್ಕಾಗಲ್ಲ. ಸೊ ಫಸ್ಟೇ ಸೂರ್ಯನ ಒಂದು ಎನರ್ಜಿಯಿಂದ ಚಾರ್ಜಿಂಗ್ ಮಾಡಿ ಇಟ್ಟಿರ್ಬೇಕಂದ್ರೆ ಒಂದು ½ ಬಿಸಿಲಲ್ಲಿ ಇಟ್ಟಾಗ ಇದು ಚಾರ್ಜ್ ಆಗುತ್ತೆ. ಇದನ್ನ ನಾವು ಕೈಯಲ್ಲಿ ಇಟ್ಕೊಂತ ನಮ್ಮ ಕೆಲಸ ಅಂದ್ರೆ ನಾವು ಆಫೀಸ್ ವರ್ಕ್ ಆಗ್ಲಿ, ಇಲ್ಲ ನಮ್ದು ಏನ್ ಕೆಲಸ ಇದೆಯೋ ಅದ್ ಮಾಡ್ಕೊಂತ ಹೋಗ್ತಾ ಇದ್ರೆ ಅದ್ರದ್ದು ಎನರ್ಜೀಸ್ ಕೂಡ ನಮ್ಗೆ ಬರುತ್ತೆ. ಅಂದ್ರೆ ಡೈಲಿ ಕ್ಲೆನ್ಸಿಂಗ್ ಅಂಡ್ ಎನರ್ಜಿ ವೈಬ್ರೇಷನ್ಸ್ ಫ್ರೀಕ್ವೆನ್ಸಿ ಹೈ ಇರುತ್ತೆ ಕ್ರಿಸ್ಟಲ್ಸ್ ಯೂಸ್ ಮಾಡೋದ್ರಿಂದ. ದೆನ್ ಇದು ರಾ ಫಾರ್ಮ್. ಆಕ್ಚುಲಿ ಕ್ರಿಸ್ಟಲ್ಸ್ ಈ ಫಾರ್ಮ್ ಅಲ್ಲಿ ಇರುತ್ತೆ. ಇಲ್ಲಿ ನೋಡಿ ಕಲ್ಲು, ಹಿಂಗ್ ನೋಡಿದ್ರೆ ಕಲ್ಲು, ಇದು ನಾರ್ಮಲ್ ಕಲ್ಲು, ಅದ್ರ ಒಳಗಡೆ ಕ್ರಿಸ್ಟಲ್ಸ್ ಫಾರ್ಮ್ ಆಗಿರುತ್ತೆ. ಈ ಕ್ರಿಸ್ಟಲ್ ಈ ತರ ಫಾರ್ಮ್ ಆಗ್ಲಿಕ್ಕೆ 1000 years ಬೇಕಾಗುತ್ತೆ. 1000 years ಆಫ್ ಟೈಮ್. ಎಷ್ಟು ಹಳೇದು ಅಲ್ವಾ ಇದು. ಅಂದ್ರೆ ಮಿನರಲ್ಸ್ ಇರುತ್ತಲ್ವಾ, ಆ ಮಿನರಲ್ಸ್ ಒಳಗಡೆನೆ ಫಾರ್ಮೇಶನ್ ಆಗಿ ಹಾರ್ಡ್ನೆಸ್ ಆಗಿ, ಎಷ್ಟು ಒಂದು ನೀರು ಅಷ್ಟು ಹಾರ್ಡ್ ಆಗ್ಬೇಕಂದ್ರೆ ಅದಕ್ಕೆ ಎಷ್ಟು ಎನರ್ಜೀಸ್ ಬೇಕು ಅಲ್ವಾ. ಆ ಎನರ್ಜೀಸ್ ಅಷ್ಟು ಹಾರ್ಡ್ ಆಗ್ಲಿಕ್ಕೆ ಟ್ರೈ ಮಾಡಿ ಮತ್ತೆ ಅದರಲ್ಲಿ ಪಿರಮಿಡ್ಸ್ ಫಾರ್ಮ್ ಆಗುತ್ತೆ. ಇವಾಗ ಪಿರಮಿಡ್ಸ್ ಅನ್ನೋದು ಮೇನ್ಲಿ ಆ ಒಂದು ಶಾರ್ಪ್ ಎಡ್ಜ್ ಇಂದಾನೆ ನಮ್ಗೆ ಎನರ್ಜೀಸ್ ಕನೆಕ್ಟ್ ಆಗೋದು. ಇಲ್ಲಿಂದ ಎನರ್ಜಿ ಬರಲ್ಲ ನಮ್ಗೆ, ಇಲ್ಲಿ ಎನರ್ಜಿ ಬಂದು ಇಲ್ಲಿ ಇದ್ರ ಮುಖಾಂತರ ನಮ್ಗೆ ಫ್ಲೋ ಆಗ್ತಾ ಇರುತ್ತೆ. ಸೊ ಈ ತರ ಪಿರಮಿಡ್ಸ್ ಆದ್ರೆ ಇದ್ರಲ್ಲಿ ಕೌಂಟ್ಲೆಸ್ ಎಷ್ಟೊಂದು ಪಿರಮಿಡ್ಸ್ ಇರುತ್ತೆ ಚಿಕ್ಕದಾಗಿ. ಸೊ ಅಷ್ಟು ವರ್ಷ ಅದು ಟೈಮು ಹಿಡಿದು ಫಾರ್ಮೇಶನ್ ಆಗುತ್ತೆ. ಎಷ್ಟು ಎನರ್ಜೀಸ್ ಅದಕ್ಕೆ ಬೇಕಾಗಿರುತ್ತೆ. ಅದಕ್ಕೆ ಅದು ಹೈ ಫ್ರೀಕ್ವೆನ್ಸಿ ಟೂಲ್ಸ್ ನಾವು ಇಟ್ಕೊಂಡಾಗ ನಮಗೂ ಕೂಡ ಆ ಎನರ್ಜೀಸು ಬರುತ್ತೆ. ಮೇನ್ ಆಗಿ ನೆಗೆಟಿವ್ ಥಾಟ್ಸ್, ದೀಸ್ ಆಲ್ ಬೇಸಿಕ್ ಯೂಸ್. ಸೊ ಥಾಟ್ಲೆಸ್ ಮೈಂಡ್ ಹೋಗ್ಬೇಕಂದ್ರೆ ಕ್ರಿಸ್ಟಲ್ಸ್ ಆರ್ ಕಂಪಲ್ಸರಿ. ಹೆಲ್ತ್ ವೈಸ್ ಎನಿ ಕೈಂಡ್ ಆಫ್ ಹೆಲ್ತ್ ಕ್ಯೂರ್ ಮಾಡೋ ಕೆಪಾಸಿಟಿ ಇದಕ್ಕಿದೆ. ವುಮೆನ್ಸ್ ರಿಲೇಟೆಡ್ ಆಗ್ಲಿ, ಇಲ್ಲ ಮಕ್ಕಳಿಗೆ ಓದ್ಲಿಕ್ಕೆ ಓದ್ತಾನೂ ಇಲ್ಲ ಮಕ್ಕಳು, ಮೆಮೊರಿ ಪವರ್ ಅಷ್ಟೊಂದಿಲ್ಲ ಅಂತ ತುಂಬಾ ಪೇರೆಂಟ್ಸ್ಗೆ ಕಂಪ್ಲೇಂಟ್ ಇರುತ್ತೆ. ಕ್ರಿಸ್ಟಲ್ಸ್ ನ ಕೊಡಿ, ಅವ್ರಿಗೆ ರಿಲೇಟೆಡ್ ಆಗಿ ಕ್ರಿಸ್ಟಲ್ಸ್ ನ ಕೊಡಿ. ಅಂಡ್ ಮೇನ್ ಆಗಿ ಕ್ರಿಸ್ಟಲ್ಸ್ಗೆ ಒಂದು ನಂಬರ್ ಇರುತ್ತೆ. ಇವಾಗ ಇದು ಬ್ಲೂ ಇದೆ, ಇದಕ್ಕೊಂದು ನಂಬರ್ ಇದೆ. ಇದು ಪರ್ಪಲ್ ಇದೆ, ಇದಕ್ಕೊಂದು ನಂಬರ್ ಇದೆ. ಅಂಡ್ ಇದು ಯೆಲ್ಲೋ ಇದೆ, ಅಂಡ್ ಇದು ಗ್ರೇ ಇದೆ, ಇದು ರೆಡ್ ಇದೆ. ಈ ಕ್ರಿಸ್ಟಲ್ಸ್ಗೆಲ್ಲ ಒಂದೊಂದು ನಂಬರ್ ಇರುತ್ತೆ. ಅಂಡ್ ವಿ ಆಲ್ಸೋ ಹ್ಯಾವ್ ಒನ್ ನಂಬರ್. ಯಾವ ತರ ಡೇಟ್ ಆಫ್ ಬರ್ತ್, ನಮ್ದು ಬರ್ತ್ ನಂಬರ್ ಅನ್ನೋದು ಇದೆಯಲ್ಲ, ಅದು ಏನಕ್ಕೆ ಮೀನ್ ಇಟ್ಸ್ ಅನ್ ವ್ಯಾಲ್ಯೂಯೇಬಲ್. ಆ ಬರ್ತ್ ನಂಬರ್ನ ಫ್ರೀಕ್ವೆನ್ಸಿ ನಂಬರ್, ಯುವರ್ ಬರ್ತ್ ನಂಬರ್ ಈಸ್ ಯುವರ್ ಫ್ರೀಕ್ವೆನ್ಸಿ ನಂಬರ್. ಸೊ ಆ ಫ್ರೀಕ್ವೆನ್ಸಿ ನಂಬರ್ನ ತಗೊಂಡು ಈ ಯಾವ ಕ್ರಿಸ್ಟಲ್ ನಿಮ್ಗೆ ಸೂಟೇಬಲ್ ಅನ್ನೋದನ್ನ ನಾವು ಸೂಟ್ ಮಾಡ್ಕೊಂಡು ಹಾಕೊಳ್ಬೇಕಾಗುತ್ತೆ. ನಮ್ಗೆ ಸೂಟ್ ಆಗದೆ ಇರುವಂತ ಕ್ರಿಸ್ಟಲ್ಸ್ ನ ಹಾಕೊಳೋದ್ರಿಂದ ರಿಸಲ್ಟ್ಸೇ ಬರಲ್ಲ. ಅದ್ರದ್ದು ಏನು ಉಪಯೋಗಗಳು ನಮ್ಗೆ ಆಗಲ್ಲ. ನಮ್ಗೆ ಯಾವ್ದು ಸೆಟ್ ಆಗುತ್ತೋ, ನಮ್ ಫ್ರೀಕ್ವೆನ್ಸಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನ ಮಾತ್ರನೇ ನಾವು ಯೂಸ್ ಮಾಡ್ಬೇಕು. ಓಕೆ,
ಸೊ ದಿಸ್ ಆಲ್ ದ ಇನ್ಫಾರ್ಮೇಶನ್. ಇದು ಬರೀ ಬೇಸಿಕ್ ಇನ್ಫಾರ್ಮೇಶನ್. ಕ್ರಿಸ್ಟಲ್ಸ್ ಇದು ತುಂಬಾ ದೊಡ್ಡ ಏನ್ ಹೇಳ್ತಾರೆ ಸಮುದ್ರದ ತರ ತುಂಬಾ ಉಪಯೋಗಗಳಂತೂ ತುಂಬಾ ಇದೆ. ಜಸ್ಟ್ ಬೇಸಿಕ್ ಯೂಸಸ್ ಮಾತ್ರ ಹೇಳಿದೀನಿ. ಇನ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಇದ್ರ ಬಗ್ಗೆ ಪ್ರತಿಯೊಂದು ಕ್ರಿಸ್ಟಲ್ ನ ಕೆಲಸ, ಅದರದ್ದು ಉಪಯೋಗಗಳು, ಅದರ ಬೆನಿಫಿಟ್ಸ್ ಏನು ಅಂತ ನಾ ತಿಳಿಸ್ಕೊಡ್ತೀನಿ. ಅಂಡ್ ಏನಾದ್ರೂ ಇದ್ರ ಬಗ್ಗೆ ಕ್ವಶನ್ಸ್ ಇದ್ರೆ ಆರ್ ಸ್ಕ್ಯಾನಿಂಗ್ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಆರ್ ಸ್ಕ್ಯಾನಿಂಗ್ ಮತ್ತೆ ಹೇಗೆ ಉಪಯೋಗ ಆಗುತ್ತೆ, ನಾವು ಏನ್ ಮಾಡ್ತಾ ಅಂದ್ರೆ ನೀವು ಫೌಂಡೇಶನ್ ಅಲ್ಲಿ ಬಂದು ಮಾಡುವಂಥದ್ದು ಏನೇನ್ ಇರ್ತದೆ ಅಂತ ಸ್ವಲ್ಪ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. Okay. So we have Aura scanner. Aura scanning scanner ಇದೆ. ಆ ಸ್ಕ್ಯಾನರ್ ಇಂದ ಏನೆಲ್ಲ ನಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂದ್ರೆ, ನಿಮ್ಮ ಹೆಲ್ತ್ ಯಾವ ರೀತಿ ಇದೆ. ಇವಾಗ ನಾವು ಏನು ಬಾಡಿ ಚೆಕಪ್ ಅಂತ ಹೋಗ್ತೀವಲ್ವಾ, ಬಾಡಿ ಚೆಕಪ್ ಹೋದಾಗ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಈ ಆರ್ಗನ್ಸ್ ಅಲ್ಲಿ ಇಷ್ಟು ಎನರ್ಜೀಸು, ಈ ಭಾಗದಲ್ಲಿ ಕಿಡ್ನಿ ಸ್ಟೋನು, ಇಲ್ಲ ಲಿವರ್ ಇಷ್ಟು ಪರ್ಸೆಂಟು, ಇಲ್ಲ ನಮ್ದು ಯೂಟ್ರಸ್ ಇಷ್ಟು ಪರ್ಸೆಂಟ್ ಅಂತ ಇನ್ಫಾರ್ಮೇಶನ್ ಕೊಡ್ತಾರಲ್ವಾ. ಸೇಮ್ ಲೈಕ್ ದಟ್ ಆರಾ ಸ್ಕ್ಯಾನರ್ ನಮ್ಮಲ್ಲಿ ಅವೈಲಬಲ್ ಇದೆ. ಅದು ಯಾವ ತರ ಅಂದ್ರೆ, ನಿಮ್ಮ ಯಾವ್ಯಾವ ಆರ್ಗನ್ಗೆ ಎಷ್ಟೆಷ್ಟು ಎನರ್ಜೀಸ್ ಪಾಸ್ ಆಗ್ತಾ ಇದೆ, ನೀವು ಇಷ್ಟೊಂದು ಧ್ಯಾನ ಮಾಡ್ತಾ ಇದ್ದೀರಿ, ಧ್ಯಾನ ಮಾಡಿದ್ರು ಎನರ್ಜೀಸ್ ಎಲ್ಲೆಲ್ಲಿ ಹೋಗ್ತಾ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಅಂಡ್ ಮೇನ್ಲಿ ನಿಮ್ಮ ಒಂದು ಆರ ಇರ್ತಲ್ಲ, ಆ ಪ್ರಭಾವಳಿ ಎಷ್ಟಿದೆ ಅದು ಗೊತ್ತಾಗುತ್ತೆ. ಆ ಪ್ರಭಾವಳಿ ಹತ್ರನೂ ಅಷ್ಟೇ ಡ್ಯಾಮೇಜಸ್ ಇರುತ್ತೆ ಕೆಲವ್ರಿಗೆ. ಆ ಡ್ಯಾಮೇಜಸ್ ಎಲ್ಲೆಲ್ಲಿ ಡ್ಯಾಮೇಜ್ ಇದೆ ಅನ್ನೋ ಇನ್ಫಾರ್ಮೇಶನ್ ಅದ್ರಲ್ಲಿ ಬರುತ್ತೆ. ಅಂಡ್ ಚಕ್ರಾಸ್, ನಮ್ಮಲ್ಲಿ ಚಕ್ರಾಸ್ ಇದೆಯಲ್ಲ, ಚಕ್ರಾಸ್ ಅಲೈನ್ ಆಗಿದ್ದಾಗ ಯಾವ ತರ ಮೈಂಡ್ ಸೆಟ್ಟು, ಇಫ್ ನಾನ್ ಅಲೈನ್ ಇದ್ದಾಗ ಯಾವ ತರ ಮೈಂಡ್ ಸೆಟ್ ಇರುತ್ತೆ, ಯಾಕದ ಅಲೈನ್ ಆಗಿಲ್ಲ, ಅಂಡ್ ಪ್ರತಿಯೊಂದು ಚಕ್ರಗೂ ಎಷ್ಟೆಷ್ಟು ಪರ್ಸೆಂಟೇಜ್ ಎನರ್ಜೀಸ್ ಇದೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಆರಾ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ. ಅಂಡ್ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಯಾವ ತರ ಇದೆ, ನೀವು ಕರೆಕ್ಟ್ ಆಗಿ ಫಿಸಿಕಲ್ ಆಗಿ ಫಿಟ್ ಆಗಿದ್ದೀರಾ ಇಲ್ವಾ ಅನ್ನೋದು ಅದ್ರಲ್ಲಿ ಗೊತ್ತಾಗುತ್ತೆ. ಅಂಡ್ ಡೈಲಿ ನಿಮ್ಮ ದಿನನಿತ್ಯ ಚಟುವಟಿಕೆಗಳು ಕೂಡ ಸರಿಯಾಗಿ ಆಗ್ತಾರೆ. ಅಂದ್ರೆ ನಿದ್ದೆ ಕರೆಕ್ಟ್ ಆಗಿದ್ಯಾ, ಊಟ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ ಇಲ್ವಾ, ಅದ್ರದ್ದು ಇನ್ಫಾರ್ಮೇಶನ್ ಅದ್ರಲ್ಲಿ ಸಿಗುತ್ತೆ. ಅಂಡ್ ನಮ್ಮ ಬಾಡಿ ಪಾರ್ಟ್ಸ್ ನ ಇವಾಗ ನಾವು ಮಸಲ್ಸ್ ಎನರ್ಜೀಸ್ ನ ಕೌಂಟ್ ಮಾಡ್ಕೋಬಹುದು. ಅಂಡ್ ನಿಮ್ಮ ಹಾರ್ಟ್ ರೇಟ್ ಎಷ್ಟಿದೆ, ಯಾವ ತರ ಇದೆ, ಅಂಡ್ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಕರೆಕ್ಟ್ ಆಗಿ ಇದೆಯೋ ಇಲ್ವೋ, ಎಲ್ಲಿ ನಿಮ್ಮ ಎನರ್ಜೀಸ್ ಜಾಸ್ತಿ ಸ್ಟೋರ್ ಆಗಿದೆ, ಎಲ್ಲಿ ನಿಮ್ಮ ಎನರ್ಜೀಸ್ ಜಾಸ್ತಿ ಸ್ಪೆಂಡ್ ಆಗಿದೆ, ಅದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ಆರಾ ಸ್ಕ್ಯಾನಿಂಗ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇದು 24 ರಿಪೋರ್ಟ್ ಪೇಪರ್ಸ್ ನಿಮ್ಗೆ ಬರುತ್ತೆ ಸ್ಕ್ಯಾನಿಂಗ್ ಮಾಡಿಸಿದಾಗ. ಅದು ಮಹಾವತಾರ್ ಫೌಂಡೇಶನ್ ಅಲ್ಲಿ ಅವೈಲಬಲ್ ಇದೆ. ಸೊ ಸರ್ನ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ಸ್ ತಗೊಂಡು ನೀವು ಈ ಆರಾ ಸ್ಕ್ಯಾನಿಂಗ್ ನ ಮಾಡಿಸ್ಕೋಬಹುದು. ಅಂಡ್ ಆಲ್ ಟೈಪ್ ಆಫ್ ಕ್ರಿಸ್ಟಲ್ಸ್ ಸಹ ಅಲ್ಲಿ ಅವೈಲಬಲ್ ಇದೆ. ಸರ್ನ ಕಾಂಟ್ಯಾಕ್ಟ್ ಮಾಡಿ. ಎಸ್ ಸರ್, ಎನಿ ಡೌಟ್ಸ್, ಏನಾದ್ರು ಡೌಟ್ಸ್ ಇದೆ ಕೇಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಅದ್ಭುತವಾದ ವಿಶೇಷ ಜ್ಞಾನ, ಕ್ರಿಸ್ಟಲ್ಸ್ ಬಗ್ಗೆ ಮಾಹಿತಿ ಸ್ವಲ್ಪ ಇತ್ತು, ಬಟ್ ಆದ್ರೆ ನೀವು ಈಗ ಇವತ್ತು ಎಕ್ಸ್ಪ್ಲೇನ್ ಮಾಡಿದಕ್ಕೂ ಇನ್ನು ಸ್ವಲ್ಪ ಹೆಚ್ಚಾಗಿದೆ. ಇನ್ನು ಮುಂದಿನ ದಿವಸದಲ್ಲಿ ಒಂದೊಂದು ಕ್ರಿಸ್ಟಲ್ ಅದರ ವಿಶೇಷ ಜ್ಞಾನ ಅನ್ನೋದು ನಮಗೆ ತಿಳಿಸ್ಕೊಡ್ಬೇಕಂತ ನಿಮಗೆ ವಿನಂತಿ ಮಾಡ್ತೀವಿ. ಸ್ನೇಹಿತರೆ, ಇಷ್ಟವರೆಗೂ ನಾವು ಕೇಳಿಸ್ಕೊಂಡಿದ್ವಲ್ಲ ಮೇಡಮ್ ಇಂದ ಕ್ರಿಸ್ಟಲ್ಸ್ ಪ್ರತ್ಯೇಕತೆಯನ್ನು, ವಿಶೇಷನು, ಜೊತೆಗೆ ಈ ಆರಾ ಸ್ಕ್ಯಾನ್ ಇಂದ ಎಲ್ಲಾ ಚಕ್ರಗಳನ್ನು ಅದರ ಸ್ಥಿತಿಯನ್ನು ತಿಳ್ಕೊಂಡದು, ಮತ್ತೆ ನಮ್ಮಲ್ಲಿ ನಾವು ಏನೇನು ಸರಿಪಡಿಸ್ಕೋಬೇಕು, ನಮ್ಮ ಸಾಧನದಲ್ಲಿ ಏನು ಸರಿಪಡಿಸ್ಕೋಬೇಕು, ಯಾವ ರೀತಿಯಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತ ಇವೆಲ್ಲ ವಿಷಯಗಳು ನಮಗೂ ಗೊತ್ತಾಗತ್ತೆ. ಅದಕ್ಕೆ ಮೇಡಮ್ನು ಪ್ರತಿಯೊಂದು ಸಾಟರ್ಡೆ ಈ ಸಮಗ್ರ ಸ್ವಾಸ್ಥ್ಯ ಕ್ಯಾಂಪ್ ನಡೀತದಲ್ಲ ನಮ್ಮ ವೇದಿಕೆ, ಅಂದ್ರೆ ನಮ್ಮ ಫೌಂಡೇಶನ್ ಅಲ್ಲಿ, ಚನ್ನಸಂದ್ರ, ಸೊ ವೈಟ್ ಫೀಲ್ಡ್ ಹತ್ರ ಬ್ಯಾಂಗ್ಳೂರಲ್ಲಿ. ಸೊ ಅಲ್ಲಿ ನಾವು ಬರಕ್ಕೆ ಹೇಳಿದ್ವಿ ಮೇಡಮ್ನು, ಅಂದ್ರೆ ರಿಕ್ವೆಸ್ಟ್ ಮಾಡಿದ್ವಿ, ಅವರು ಒಪ್ಕೊಂಡಿದ್ದಾರೆ. ಆದಷ್ಟು ಅವರು ಬಿಜಿ ಇರ್ತಾರೆ, ತುಂಬಾ ಬಿಜಿ ಇರ್ತಾರೆ, ಆದ್ರೆ ಅವ್ರ ಸಮಯವನ್ನು ಸ್ವಲ್ಪ ಪ್ರತಿ ಸಾಟರ್ಡೆ, ಯಾಕಂದ್ರೆ ತುಂಬಾ ಮಿತ್ರರು ಬರ್ತಾರೆ ಬೇರೆ ಬೇರೆ ಪ್ರಾಂತದಿಂದ ಎಲ್ಲ ಇಲ್ಲಿ ಬರ್ತಾ ಇರ್ತಾರೆ. ಅಲ್ಲಿ ಅನೇಕ ಕಾಯಿಲೆಗಳಿಗೆ, ಅನೇಕ ಚಿಕಿತ್ಸೆಗಳು ಪಡೆಯಕ್ಕೆ ಬರ್ತಾರೆ. ಅವಾಗ ಇದನ್ನೂ ಸಹ ಅಲ್ಲಿದ್ರೆ
ಮತ್ತೆ ಸ್ಕ್ಯಾನಿಂಗ್ ಆಗಲಿ, ಈ ಕ್ರಿಸ್ಟಲ್ಸ್ ಬಗ್ಗೆ ಡೈರೆಕ್ಟ್ ಅವ್ರನ್ನೇ ಮೀಟ್ ಮಾಡ್ಬೋದಲ್ಲ, ಅದಕ್ಕೋಸ್ಕರ ಪ್ರತಿ ಸಾಟರ್ಡೆ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಆದಷ್ಟು ಬೆಳಗ್ಗೆ ಇರ್ತಾರೆ, ಇಲ್ಲಾಂದ್ರೆ ಸ್ವಲ್ಪ ಸಮಯ ಆ ಕಡೆ ಈ ಕಡೆ ಆದ್ರೆ ಬೇರೆ ಕೆಲಸ ಅರ್ಜೆಂಟ್ ಇದ್ರೆ ಅಲ್ಲಿ ಹೋಗಿ ಮತ್ತೆ ಇಲ್ಲಿ ಬರ್ತಾರೆ. ಆ ರೀತಿಯಲ್ಲಿ ಪ್ರತಿ ಶನಿವಾರ ಅವರು ಅಲ್ಲಿ ನಮಗೆ ಸಮಯ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೂ ಧನ್ಯವಾದಗಳು ಮೇಡಮ್ಗೆ. ಸೊ ಮತ್ತೆ ಅದ್ ಜೊತೆಗೆ ಸಿದ್ರಬೆಟ್ಟಗೂ ಬರಕ್ಕೆ ಹೇಳಿದ್ವಿ. ಮೇಡಮು 8ನ ಬಿಜಿ ಇದ್ದಾರೆ ಮಹಿಳಾ ದಿನೋತ್ಸವದಿಂದ, ಆದ್ರೆ 9th ಬರ್ತೀನಂತ ಒಪ್ಕೊಂಡಿದ್ದಾರೆ. ಅದಕ್ಕೂ ಧನ್ಯವಾದ. ಎಸ್, ಥ್ಯಾಂಕ್ ಯು ಮೇಡಮ್. Thank you so much, sir. Thank you so much for this platform, and thank you so much for your service, sir. ರೈಟ್, ಥ್ಯಾಂಕ್ ಯು ಮೇಡಮ್. ಮೇಡಮ್ ತಮ್ಮ ಕ್ವಶನ್ ಇದೆ, ರಾಧಾ ಮೇಡಮ್ ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ನಮ್ಮ ತಾಯಿ ಅವರು ಆಂಗ್ಸೈಟಿ ಮತ್ತೆ ಡಿಪ್ರೆಷನ್ ಇಂದ ತುಂಬಾನೇ ಬಳಲ್ತಿದ್ದಾರೆ. ಸುಮಾರು ಒಂದು 2016 ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿರೋದು. ಬಟ್ ಇವತ್ತಿಗೂ ಕ್ಲಿಯರ್ ಆಗಿಲ್ಲ. ಪ್ರತಿ ಸರಿ ಏನಾಗುತ್ತೆ, ಅವ್ರಿಗೆ ಈಗ ಒಂದ್ ಕಡೆ ಟ್ರೀಟ್ಮೆಂಟ್ ಕೊಡಿಸಿದಾಗ ತುಂಬಾ ನಿದ್ದೆ ಬರ್ತಿದೆ ಅಂತ ಸಫರ್ ಆಗ್ತಿದ್ರು. ಈಗ ಮತ್ತೆ ಟ್ರೀಟ್ಮೆಂಟ್ ಚೇಂಜ್ ಮಾಡಿದ್ರೆ ಮತ್ತೆ ನಿದ್ದೆ ಬರ್ತಿಲ್ಲ ಅಂತ ಸಫರ್ ಆಗ್ತಿದ್ದಾರೆ. ಹಾಗಾಗಿ ಮಾವತರ್ ಫೌಂಡೇಶನ್ ಕರ್ಕೊ ಬಂದ್ರೆ ಅನುಕೂಲ ಆಗತ್ತೆ ಸರ್. ಈಗ ಸಾಟರ್ಡೆ ಆದ್ರೆ ಅದು ತುಂಬಾ ರಶ್ ಇರುತ್ತೆ, ಸ್ವಲ್ಪ ಅವ್ರಿಗೆ ಎಕ್ಸ್ಟ್ರಾ ಕನ್ಸಲ್ಟೆಂಟ್ ಮಾಡ್ಬೇಕಾಗತ್ತೆ. ಯಾವಾಗ ಬಂದ್ರೆ ಬನ್ನಿ, ಏನಾಗಲ್ಲ, ಸಾಟರ್ಡೇನೆ ಬನ್ನಿ. ಎಲ್ಲ ಇರ್ತಾರೆ, ಎಲ್ಲ ತಜ್ಞರು ಇರ್ತಾರೆ. ಒಂದರಲ್ಲಿ ಇದ್ರೆ ಇನ್ನೊಂದರಲ್ಲಿ ನಿಮ್ಗೆ ಪರಿಹಾರ ಸಿಗತ್ತಲ್ಲ. ನಾವು ಇಷ್ಟೆಲ್ಲ ಚಿಕಿತ್ಸೆಗಳಿರುವಾಗ ಅವತ್ತು ದಿನ ಬಂದ್ರೇನೆ ಒಳ್ಳೇದಂತ. ಆಕ್ಚುಲಿ ಅವ್ರಿಗೆ ನಾವೆಲ್ಲ ಮೆಡಿಟೇಷನ್ ಮಾಡ್ತೀವಲ್ಲ, ಅವ್ರಿಗೂ ಮಾಡಿಸ್ತಿದೀವಿ. ಬಟ್ ಯಾಕೋ ವರ್ಕ್ ಆಗ್ತಿಲ್ಲ ಅನ್ಸಿದೆ ಸರ್. ಅದಕ್ಕೋಸ್ಕರನೇ ಇಂಥ ವಿಷಯಗಳಿಗೆ ಪರಿಹಾರ ಅಲ್ಲಿ ಸಿಗ್ತದೆ ಅಲ್ವಾ. ಈಗ ಸಾಟರ್ಡೆ ಬಂದ್ರೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಳಕ್ ಅನುಕೂಲ ಆಗುತ್ತೆ ಸರ್. ಎಸ್, ಅವತ್ತೇ ಅನುಕೂಲ ಆಗೋದು. ಮತ್ತೆ ನೆಕ್ಸ್ಟ್ ಡೇ ಅಂದ್ರೆ ಮತ್ತೆ ಮೇಡಮ್ ಬಿಜಿ ಇರ್ತಾರೆ, ಅವ್ರು ಬರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಬೇರೆ ಕೆಲಸಗಳು ಇರ್ತದಲ್ಲ, ನಮ್ದು ಒಂದೇ ಕೆಲಸ. ಅವತ್ತು ಎಲ್ಲ ತಜ್ಞರು ಇರ್ತಾರ ಅಂತಾನೆ ನಾವು ಮೇಡಮ್ಗೂ ರಿಕ್ವೆಸ್ಟ್ ಮಾಡಿದ್ದು. ನೀವು ಮದರ್ ಫೌಂಡೇಶನ್ ನಂಬರ್ ಕಾಲ್ ಮಾಡಿ ನಿಮ್ಮ ಇದು ಅಪಾಯಿಂಟ್ಮೆಂಟ್ ಅದೆಲ್ಲ ತಗೊಳ್ಳಿ, ಅವ್ರು ಕೊಡ್ತಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಎಸ್, ಶ್ರೀದೇವಿ ಗದಗಿನ್ ಮೇಡಮ್ ಮಾತಾಡಿ. ಸರ್ ನಮಸ್ತೆ. ಸರ್ ಹಲೋ. ಮಾತಾಡಿ, ಕೇಳ್ತಾ ಇದೆ. ಸರ್ ನಮ್ಮ ಮನೆಯವ್ರಿಗೆ ಕಿಡ್ನಿ ಡಿಸೀಸ್ ಆಗಿ 3 ವರ್ಷ ಆಯ್ತು ಸರ್. ಧ್ಯಾನನು ಮಾಡ್ಲಿಕ್ಕತ್ತಾರ್ರಿ. ಈಗ ಈ ಕ್ರಿಸ್ಟಲ್ ಇಂದ ಏನಾದ್ರೂ ಉಪಯೋಗ ಆಗಬಹುದಾ ಅಂತ. ಮೇಡಮ್ ಏನ್ ಪ್ರಾಬ್ಲಮ್ ಮ್ಯಾಮ್? ನಮ್ಮ ಮನೆಯವ್ರಿಗೆ ಕಿಡ್ನಿ ಡಿಸೀಸ್ ಆಗಿದಾವ್ರಿ ಮೇಡಮ್. ಡಯಾಲಿಸಿಸ್ ಹೋಗ್ತಿದ್ದಾರೆ ವೀಕ್ಲಿ 2 times. ಓಕೆ ಧ್ಯಾನನು ಮಾಡ್ತಿದ್ದಾರೆ. ಸ್ವಲ್ಪ ಹೆಲ್ತ್ ಮ್ಯಾಮ್, ಇವಾಗ ಆಲ್ರೆಡಿ ನೀವು ಆ ಪ್ರೊಸೆಸ್ ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಿ, ಓಕೆನಾ? ಇದೇನಿದ್ರೂನು ಇನ್ನ ಬೇರೆ ರೀತಿ ಹೆಲ್ಪ್ ಮಾಡ್ಬೋದು. ಕಂಪ್ಲೀಟ್ಲಿ ಅದನ್ನೇ ಕ್ಯೂರ್ ಮಾಡೋ ತರ ನಾನು ಹೇಳಲ್ಲ. ಇವಾಗ ಅವ್ರಿಗಿನ್ನೂ ಸ್ವಲ್ಪ ಎನರ್ಜೀಸ್, ಇವಾಗ ಇದಕ್ಕೆ ಒಳಗಾಗಿರೋರ್ಗೆ ಬೇರೆ ಬೇರೆ ಆರ್ಗನ್ಸ್ ಎಲ್ಲ ಸ್ವಲ್ಪ ವೀಕ್ ಆಗ್ತಾ ಹೋಗ್ತಾ ಇರುತ್ತಲ್ಲ. ಸೊ ಅದನ್ನ ಬೇಕಾದ್ರೆ ನಾವು ಅವಾಯ್ಡ್ ಮಾಡ್ಬೋದು. ಯಾವ ರೀತಿ ಉಪಯೋಗಿಸಬಹುದು ಮೇಡಮ್ ಇದನ್ನ? ಇವಾಗ ಅವರು ಧ್ಯಾನ ಮಾಡಲ್ವಾ? ಮಾಡ್ತಿದ್ದಾರೆ ಮೇಡಮ್, ಮಾಡಿದ್ರೆ ಅದಕ್ಕೆ ಸೂಟಬಲ್ ಆಗುವಂತ ಕ್ರಿಸ್ಟಲ್ ಇದೆ. ಯಾವ ತರ ಅಂದ್ರೆ ಈ ಭೂಮಿ ತತ್ವದ ಎನರ್ಜಿಸ್ ಇರುತ್ತಲ್ವಾ, ಈ ಭೂಮಿ ತತ್ವಕ್ಕೆ ಕನೆಕ್ಟ್ ಆಗುವಂತ ಕ್ರಿಸ್ಟಲ್ ಇದೆ. ಆ ಕ್ರಿಸ್ಟಲ್ ನ ಉಪಯೋಗಿಸೋದ್ರಿಂದ ಅವ್ರಿಗೆ ಸ್ವಲ್ಪ ಇವಾಗ ಹೆಚ್ಚಾಗಿ ಅವರು ವಾಕ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲ ಮೇಡಮ್, ವಾಕ್ ಮಾಡ್ತಿದ್ದಾರೆ. ಕಾಲನ್ನು ಫ್ರಾಕ್ಚರ್ ಆಗೈತ್ರಿ, ಹಿಂಗಾಗಿ ಅಡ್ಡಾಡಕ್ ಬರೋದಿಲ್ಲ. ಸ್ಟ್ಯಾಂಡ್ ಹಿಡ್ಕೊಂಡು ಅಡ್ಡಾಡ್ತಿದ್ದಾರೆ. ಈಗ ರೀಸೆಂಟ್ ಆಗಿ ಒಂದು ಆಪರೇಷನ್ ಇದೆ ಸರ್ ಅದರ್ದು. ಅವ್ರ ಹಂಗಾದ್ರೆ ಗ್ರೌಂಡಿಂಗ್ಸ್ ಮಿಸ್ ಮಾಡ್ಕೊಂತಾರೆ, ಅಂದ್ರೆ ಗ್ರೌಂಡಿಂಗ್ ಸರಿಯಾಗಿ ಆಗಲ್ಲ. ಆ ಗ್ರೌಂಡಿಂಗ್ ಫಸ್ಟ್ ಹೆಚ್ಚಾಗ್ಲಿಕ್ಕೆ ಒಂದು ಕ್ರಿಸ್ಟಲ್ ನ ಉಪಯೋಗಿಸ್ಬೇಕಾಗುತ್ತೆ. ತದನಂತರ ಅವರು ಮಲ್ಗೋ ಟೈಮಲ್ಲಿ ಪಿಲ್ಲೋ ಕೆಳಗಡೆ ಇಡ್ಬೇಕಾಗಿದ್ ಕೆಲವು ಕ್ರಿಸ್ಟಲ್ಸ್ ನ ಅವ್ರು ಇಡ್ಬೇಕಾಗುತ್ತೆ. ಓಕೆ ಮೇಡಮ್, ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಏನಾದ್ರೂ ಈಗ ಮನೆ ಕಟ್ಟಿಸ್ಬೇಕಾಯ್ತು ಅಂತ ಹೇಳಿದ್ರೆ ಜಡ್ಲಿ ಕೆಳಗೆ ಏನಾದ್ರೂ ಈ ಕ್ರಿಸ್ಟಲ್ ಹಾಕ್ಬಹುದಾ? ಕನ್ಸ್ಟ್ರಕ್ಷನ್ ಕ್ರಿಸ್ಟಲ್ಸ್ ಆಲ್ಸೋ ಇದೆಮ್ಮ, ಅದ್ರ ಬಗ್ಗೆ ನಾ ಇನ್ನೊಂದ್ ದಿವಸ ಹೇಳ್ತೀನಿ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಇಲ್ಲಿ ಅವತಾರ ಫೌಂಡೇಶನ್ ದೊಳಗ ಸಿಗ್ತಾವ್ರಿ ಇವೆಲ್ಲ? ಅಲ್ಲೇ ಸಿಗುತ್ತೆಮ್ಮ. ಓಕೆ ಮೇಡಮ್, ಓಕೆ. ಮಾತಾಡಿ, ನಿಮ್ಗೆ ಅವಕಾಶ. ಕನ್ಸ್ಟ್ರಕ್ಷನ್ ಕ್ರಿಸ್ಟಲ್ಸ್ ಅಂತ ಮೇಡಮ್ ಅದನ್ನು ಕೊಟ್ಟಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡುವಾಗ ಫೌಂಡೇಶನ್ ಅಲ್ಲಿ ಅಡಿಪಾಯದಲ್ಲಿ ಹಾಕ್ತಾರೆ, ತುಂಬಾ ಕೆಜಿ ಗಟ್ಟ ಹಾಕ್ತಾರೆ.
ಅವಾಗ ಅದು ಶಕ್ತಿ ಪೂರ್ಣವಾಗಿರ್ತದೆ ಕಟ್ಟಡ, ಮತ್ತೆ ಶಕ್ತಿವಂತ ಮಾಡತ್ತೆ. ಅದು ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್, ನಮ್ಮ ಫೌಂಡೇಶನ್ ಅಲ್ಲಿ ಇಟ್ಟಿದ್ದಾರೆ ಅದೆಲ್ಲ. ಸೊ ಅದನ್ನು ಆಲ್ರೆಡಿ ಬಿಲ್ಡಿಂಗ್ ಆಗ್ಬಿಟ್ಟಿದೆ ಅಲ್ಲ ಸರ್, ಅದಕ್ಕಾಗಿ ಏನಾದ್ರು ಈ ಇದ್ರೊಳಗ ಬಿಲ್ಡಿಂಗ್ ಆಗಿದ್ರೆಮ್ಮ ಎಷ್ಟು ಫುಲ್ ಕಂಪ್ಲೀಟ್ ಆಗ್ಬಿಟ್ಟಿದ್ಯಾ? ಅಂದ್ರೆ ಇದು ಗ್ರಾನೈಟ್ಸ್ ಎಲ್ಲ ಹಾಕೋದು ಅದೆಲ್ಲ ಆಗ್ಬಿಟ್ಟಿದ್ಯಾ? ಹಾ ಗ್ರಾನೈಟ್ ಹಾಕಿದ್ದಾರೆ ಮೇಡಮ್. ಓಕೆ, ದೆನ್ ಮನೆಗೆ ಬೇಕಾಗಿರುವಂತ, ಮನೆಗೆ ಬ್ಯಾಲೆನ್ಸ್ ಆಗುವಂತ ಒಂದು ಕ್ರಿಸ್ಟಲ್ ಬಾಲ್ ನ ಇಡ್ಬೋದು ನೀವು. ಅದೇ ರೀ ಮೇಡಮ್, ಈಗ ಪೂಜಾ ರೂಮ್ ಇನ್ನ ಕಟ್ಸಿಲ್ರಿ ಮೇಡಮ್ ನಾವ್. ಅಂದ್ರೆ ಅದ್ರದ್ದು ಕಟ್ಟಿಸ್ತೀವಲ್ಲ, ಅದನ್ನೇನು ಮಾಡಿಲ್ರಿ ಮೇಡಮ್. ಅಲ್ಲಿ ಏನಾದ್ರು ಹಾಕ್ಬೋದಾ ಹಾಕ್ಬೋದು. ಪೂಜಾ ರೂಮ್ಗೆ ಕೆಲವು ಕ್ರಿಸ್ಟಲ್ಸ್ ಇದೆ, ಹೆಲ್ತ್ ವೆಲ್ತ್ ಸಕ್ಸಸ್ ಅಂತ ಕ್ರಿಸ್ಟಲ್ಸ್ ಬರುತ್ತೆ, ಅದ್ ಹಾಕ್ಬೋದು. ಅದು ಯಾಕಂತ ಹೇಳಿದ್ರೆ ಇಡೀ ಬಿಲ್ಡಿಂಗ್ ಗೆ ಎನರ್ಜಿಯ ಆ ಪೂಜಾ ರೂಮ್ ಇಂದಾನೆ ಹೋಗ್ತಿರುತ್ತಲ್ವಾ, ಅದಕ್ಕೆ ಅಲ್ಲೇ ಹಾಕಿದ್ರೆ ಹೆಂಗಿರುತ್ತೆ? ಈಗ ಆಲ್ರೆಡಿ ಕಂಪ್ಲೀಟ್ ಆಗ್ಬಿಟ್ಟಿದೆ ಅದಕ್ಕೆ. ಓಕೆ ಮ್ಯಾಮ್, ನೀವು ಸರ್ಗೆ ಕಾಲ್ ಮಾಡಿ, ಅವರು ಡೀಟೇಲ್ಸ್ ಹೇಳ್ತಾರೆ. ಓಕೆ ಥ್ಯಾಂಕ್ ಯು. ಸಾಟರ್ಡೆ ಆದಷ್ಟು ಇಲ್ಲಿ ಫೌಂಡೇಶನ್ ಬನ್ನಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಸಾಟರ್ಡೆ ಆದ್ರೆ ಸಿದ್ರಬೆಟ್ಟ 9th ಇರ್ತಾರಂತ ಹೇಳಿ ಮೇಡಮ್, ಅಲ್ಲಿಗೆ ಬನ್ನಿ. ಮತ್ತೆ ನೀವು ಸಿದ್ರಬೆಟ್ಟಕ್ಕೆ ಬರ್ತಾ ಇದ್ರೆ ಅಲ್ಲೇ ಸಿಗ್ತಾರೆ ಮೇಡಮ್, ಮಾತಾಡ್ಬೋದು. ಸ್ವಲ್ಪ ಸಿದ್ದರ್ಬೆಟ್ಟಕ್ಕೆ ಬರ್ತಾ ಇದೀವಿ ಸರ್. ನಮ್ಮ ಅಬ್ಬಿಗೇರಿಯವರ ಬುದ್ಧಿಗಳ ಅಲ್ಲಿ ಇದು ಪಟ್ಟಕ್ಕಾಗಿದಾರಲ್ವಾ, ಆ ವೀರೇಶ ಸ್ವಾಮಿಗಳ ಅಲ್ಲಿ ಬರತ್ತೇವ್ರಿ ನಾವು. ರೈಟ್. ಸೊ ಸಿದ್ರಬೆಟ್ಟದಲ್ಲಿ ಖಂಡಿತ ಭೇಟಿ ಆಗ್ಬೋದು, ಇಲ್ಲಾಂದ್ರೆ ನಾಳೆ ಸಾಟರ್ಡೆ ಇಲ್ಲೇ ಇರ್ತಾರೆ ಮೇಡಮ್. ಮತ್ತೆ ನೆಕ್ಸ್ಟ್ ಅದಾದ್ಮೇಲೆ ಸಿದ್ರಬೆಟ್ಟ ಅದಾದ್ಮೇಲೆ ಮತ್ತೆ ಸಾಟರ್ಡೇಸು ಬರುವಾಗ ಫೌಂಡೇಶನ್ ಬನ್ನಿ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಲಕ್ಷ್ಮೀದೇವಿ ಮಾತಾಡಿ. ನಮಸ್ತೆ ಸರ್, ನಮಸ್ತೆ ಎಲ್ಲರಿಗೂ. ಮೇಡಮ್, ಮನೆ ಅಂದ್ರೆ ಮನೇಲಿ ನಾವು ಆಲ್ರೆಡಿ ವಾಸ ಇದೀವಿ. ಎಲ್ರಿಗೂ ಮನೆ ಆಗುವಂತದ್ದು ಕ್ರಿಸ್ಟಲ್ಸ್ ಇದೆಯಾ? ಮನೇಲಿ ಎಲ್ರಿಗೂ ಆಗುವಂತದ್ದು ಜನರಲ್ ಆಗಿ ಯಾವ್ದು ಹಾಕಬಹುದು? ಇದೆ ಎಲ್ರಿಗೂ ಆಗುವಂತ ಕ್ರಿಸ್ಟಲ್ಸ್ ಇದೆ. ಯಾವ್ದು ಹಾಕಬಹುದು, ಹೇಗೆ ಅಂತ? ಫಸ್ಟ್ ನೀವು ಮನೇಲಿ ಎಷ್ಟು ಜನ ಇದ್ದೀರಿ ಅದೆಲ್ಲ ನಾನು ವಿಚಾರಿಸ್ಕೊಂತೀನಿ. ಸೊ ದೆನ್ ನಾನು ಸಜೆಸ್ಟ್ ಮಾಡ್ತೀನಿ ಮ್ಯಾಮ್. ಇವಾಗ ಇಲ್ಲಿ ಬೇಡ, ಕ್ಲಾಸ್ ಅಲ್ಲಿ ನೀವು ಸರ್ಗೆ ಕಾಲ್ ಮಾಡಿ ನಾವು. ಓಕೆ, ನಮಸ್ತೆ ಮೇಡಮ್. ಎಸ್, ಥ್ಯಾಂಕ್ ಯು. ವೆಂಕಟರಮಣ ಸರ್ ಮಾತಾಡಿ. ಈಗ ಏನಿಲ್ಲ, ಒಂದು ಫಿಶ್ ತರ ಬರ್ತಾ ಇದೆ ನಮ್ಮ ಹುಡುಗಿಗೆ. ಅದು ಈಗ ಒಂದು ಸೆಕೆಂಡ್ ಟೈಮ್ ಬಂದಿದೆ. ಅದು ಸ್ವೆಟ್ಟಿಂಗ್ ಜಾಸ್ತಿ ಆಗತ್ತೆ, ಮತ್ತೆ ಅನ್ಕಾನ್ಶಿಯಸ್ ಆಗತ್ತೆ, ಅಲ್ಲೆಲ್ಲ ಕಚ್ಚಿಬಿಟ್ಟು ನೊರ ತರ ಬರ್ತಾ ಇದೆ. ಹಾಸ್ಪಿಟಲ್ ಒಂದ್ಸರಿ ಟ್ರೀಟ್ಮೆಂಟ್ ಕೊಟ್ಟು ಆಗ್ಲಿಲ್ಲ, ಕಂಟ್ರೋಲ್ ಬಂದಿಲ್ಲ. ಅಲ್ಲೇನೇನ ಯೂಸ್ ಆಗತ್ತೆ? ಮಗಳ್ ಕೇಳ್ತಾ ಇದ್ದೀರಾ? ನಮ್ ಮಗಳು ಖಂಡಿತ. ಏಜ್ ಎಷ್ಟಿದೆ? 23. ಸೊ ಫಸ್ಟ್ ಕೌನ್ಸಿಲಿಂಗ್ ಮಾಡ್ಬೇಕಾಗತ್ತೆ ಅವ್ರನ್ನ. ಸರಿ, ಕೌನ್ಸಿಲಿಂಗ್ ಮಾಡಿ ಇವಾಗ ಆಮೇಲೆ ಅವ್ರಿಗೆ ಟ್ರೀಟ್ ಮಾಡ್ಬೇಕಾಗತ್ತೆ ಸರ್. ನೀವು ಕರ್ಕೊಂಡು ಬನ್ನಿ ವೆಂಕಟರಮಣ ಅವರೇ, ನಾಳೆ ಕರ್ಕೊಂಡು ಬನ್ನಿ, ಮೇಡಮ್ ಇರ್ತಾರೆ, ಮಾತಾಡ. ನಿಮಾನ್ಸ್ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆ ನಿಮಾನ್ಸ್ಗೆ ಒಂದ್ಸರಿ ಆ ಹುಡುಗಿನ ಕರ್ಕೊಂಡು ಹೋದ್ರೆ ಮತ್ತೆ ಬೇರೆ ಬೇರೆ ರೀತಿ ಮಾತಾಡ್ತಾರೆ, ಬೇಡ ಅಂತ. ಯಾವುದು ಸೊಲ್ಯೂಷನ್ ಆಗ್ಬೇಕಂದ್ರೆ ಬರ್ಲೇಬೇಕಲ್ಲ ಸರ್. ನೀವು ಕರ್ಕೊಂಡ್ ಬಂದ್ರೆ ಅಲ್ಲಿ ಮೇಡಮ್ ಇರ್ತಾರೆ, ಮತ್ತೆ ಅದೊಂದೇ ಅಲ್ವಲ್ಲ, ನಮ್ಮ ಹತ್ರ ಎಷ್ಟು ಚಿಕಿತ್ಸೆಗಳಿದೆ. ಅವ್ರು ಧ್ಯಾನ ಮಾಡಕ್ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ಬೇರೆ ಚಿಕಿತ್ಸೆಗಳು ನೀವು ಪಡಿಬೇಕಾಗತ್ತೆ. ಇಲ್ಲಾಂದ್ರೆ ಪರಿಹಾರ ಆಗೋದಿಲ್ಲ. ರೈಟ್. ಸೊ ಇನ್ನು ಯಾರಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕ್ರಿಸ್ಟಲ್ಸ್ ಮತ್ತೆ ಅದ್ರ ಪವರ್ ಬಗ್ಗೆ, ಅದನ್ನ ಯಾಕೆ ಬಳಕೆ ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕಂತ ಪ್ರಶ್ನೆಗಳಿದೆ, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಇನ್ನೊಂದು 3 ನಿಮಿಷ ಸಮಯ ಇದೆ. ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ ಮೇಡಮ್. ಗುರುಜಿ, ಮೇಡಮ್ ಹೇಳಿದ್ರಲ್ಲ ಆರ್ ಟೆಸ್ಟ್ ನಾನು ಕೊಡಲ್ ಸಂಘದಲ್ಲಿ ಮಾಡಿಸಿದ್ದೇನೆ ಗುರುಜಿ. ಅದೇ ಯಾಕಂದ್ರೆ ನಾವು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ನಾವು ಈಗ ಸ್ಕ್ಯಾನಿಂಗ್ ಅಂತ ಹೇಳ್ತಾರೆ, ಅಲ್ಲೇ ತುಂಬಾ ಖರ್ಚಿರುತ್ತೆ. ಆದ್ರೆ ಅದು ನಮ್ ಭೌತಿಕ ಶರೀರ ಮಾತ್ರ ಗುರ್ತು ಮಾಡ್ತಾರ. ಇದು ನಾವು ನಮ್ದು ಸೂಕ್ಷ್ಮ ಶರೀರದಲ್ಲಿ ಏನು ನಮ್ಗ ಅಲ್ಲಿದು ನಾವು ಕಂಡು ಹಿಡಿದು ಅದಕ್ಕೆ ನಾವು ಧ್ಯಾನ ಅಥವಾ ನಾವು ಏನ್
ತೆಗೆದುಕೊಂಡಾಗ ನಮ್ಗ ಪೂರ್ಣ ಗುಣಮುಖರಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಾನು ಅಲ್ಲಿ ಕಂಡುಕೊಂಡೆ ಗುರುಜಿ. ಯಾಕಂದ್ರೆ ಮೇಡಮ್ ತುಂಬಾ ಸಮಾಧಾನದಿಂದ ಟೆಸ್ಟ್ ಮಾಡಿ ಆರಾದ್ದು ನಮ್ದು ರಿಪೋರ್ಟ್ ಎಲ್ಲ ಕಳ್ಸಿದ್ರು. ಅದೇ ಹೇಳಿದ್ರು, ನೀವು ತುಂಬಾ ಹೆಲ್ದಿ ಆಗಿದ್ದೀರಾ, ಮತ್ತೇನು ಡ್ಯಾಮೇಜ್ ಇಲ್ಲ. ಒಂದು ಹೇಳಿದ್ರು ಗುರುಜಿ ಅವರು, ಅದು ಸತ್ಯ. ಯಾಕಂದ್ರೆ ನನ್ ಥೈರಾಯ್ಡ್ ಇದ್ದದ್ದು ನನ್ಗೆ ಅಲ್ಲಿ ತೋರಿಸ್ತು ಗುರುಜಿ, ಅದು ಇದ್ರಲ್ಲಿ ಆರಾದಲ್ಲಿ ತೋರಿಸ್ತು. ಅದಕ್ಕೆ ಪ್ರತಿಯೊಬ್ರು ಅದಕ್ಕೆ ಮತ್ತವ್ರು ಒಂದು ನನಗೆ ಸ್ಫಟಿಕದ ಮಾಲೆ ಮಾತ್ರ ನೀವು ಹಾಕೊಳ್ಳಿ, ನಿಮ್ದೆಲ್ಲ ಸರಿ ಇದೆ ಅಂತ ಹೇಳಿದ್ರು. ಅವತ್ತಿಂದ ನಾನು ಇದು ಸ್ಫಟಿಕ ಮಾಲೆನ ಧರಿಸ್ತಾ ಇದ್ದೇನೆ ಗುರುಜಿ. ಅಂದ್ರೆ ನಾವು ಈಗ ಆಸ್ಪತ್ರೆಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಅಲ್ಲಿ ಸ್ಕ್ಯಾನಿಂಗ್ ಮಾಡೋಕ್ಕಿಂತ 100% ನಾವು ಯಾವ ರೀತಿ ಇದೆ ಅಂತ ಅನ್ನೋದು ಆರ್ ಸ್ಕ್ಯಾನಿಂಗ್ ಏನಿದೆಯಲ್ಲ ಅದನ್ನ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದಂತ ನಂದು ಅಭಿಪ್ರಾಯ. ಅದು ಸರಿನೋ ಗೊತ್ತಿಲ್ಲ ಗುರುಜಿ, ಒಟ್ಟು ನಾನು ಕಂಡಿದ್ದು ಮೇಡಮ್ ಕಡೆನ ಅಲ್ಲಿ ಮಾಡ್ಕೊಂಡಿದ್ದೆ ಗುರುಜಿ ನಾನು ಕೊಡದ ಸಂಘದಲ್ಲಿ. ಥ್ಯಾಂಕ್ ಯು. ಈ ಆರ್ ಸ್ಕ್ಯಾನಿಂಗ್ ಅನ್ನೋದು ರಷ್ಯಾ ಸೈಂಟಿಸ್ಟ್ ಅವರು ಕಂಡಿಡಿದದ್ದು. ಓಕೆ, ರಷ್ಯಾದಲ್ಲಿ ಈ GDV ಕ್ಯಾಮರಾ ಅಂತಾರೆ, ಇದು GDV ಕ್ಯಾಮರಾ ಅಂತ. ಸೊ ಆ GDV ಕ್ಯಾಮರಾ ಅನ್ನೋದು ಅತ್ಯುತ್ತಮ ಒಂಥರ ಹೈ ರೆಸಲ್ಯೂಷನ್ ಕ್ಯಾಮರಾ. ಅದು ಅಂದ್ರೆ ಆರವನ್ನು ಅಲ್ಲಿ ಕ್ಯಾಪ್ಚರ್ ಮಾಡುತ್ತೆ, ನಮ್ಮ ಪ್ರಭಾವಳಿಯನ್ನು ಕ್ಯಾಪ್ಚರ್ ಮಾಡಿ ಅದರಲ್ಲಿ ಏನ್ ಪಂಕ್ಚರ್ ಆಗಿದೆ, ಆರ ಪೂರ್ತಿ ಆಗಿದೆಯಾ, ಎಲ್ಲೆಲ್ಲಿ ಯಾವ ಪ್ರಾಂತದಲ್ಲಿ ಅದು ಪಂಕ್ಚರ್ ಆಗಿದೆ, ಆ ರೀತಿಯಲ್ಲಿ ಯಾವ ದೇಹದಲ್ಲಿ ಯಾವ ಅಂಗಕ್ಕೆ ಶಕ್ತಿ ಕಡಿಮೆ ಆಗ್ತಾ ಇದೆ, ಶಕ್ತಿ ಕಡಿಮೆ ಪ್ರಮಾಣದಲ್ಲಿ ಫ್ಲೋ ಆಗ್ತಾ ಇದೆ, ಪ್ರತಿಯೊಂದು ತೋರಿಸ್ತದೆ ಅದು. ಅವಾಗ ನಮ್ಗೆ ಅರ್ಥ ಆಗತ್ತೆ ಯಾವ ರೀತಿಯಲ್ಲಿ ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂತ. ಈಗ ನಮ್ಮ ಹತ್ರ ಎಷ್ಟೋ ಚಿಕಿತ್ಸೆಗಳಿದೆಯಲ್ಲ, ಈಗ ಉದಾಹರಣೆಗೆ ಓವರ್ ಆಲ್ ಬಾಡಿಯಲ್ಲಿ ಸ್ವಲ್ಪ ಎನರ್ಜಿ ಕಡಿಮೆ ಅನಿಸಿದ್ರೆ ಒಂದ್ಸರಿ ರೆಡ್ ಲೈಟ್ ಥೆರಪಿ ಮಾಡ್ತೀವಿ, ಆಯ್ತಾ. ಮತ್ತೆ ಒಂದು ಪ್ರತ್ಯೇಕ ಅಂಗಕ್ಕೆ ತೊಂದರೆ ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೂ ಮುದ್ರಗಳು ಅಪ್ಲೈ ಮಾಡ್ತೀವಿ. ಧ್ಯಾನ ಜೊತೆಗೆ ಇವೆಲ್ಲ ಮಾಡ್ಕೊಂತ ಹೋಗ್ತೀವಿ ನಾವು. ಯಾವುದೇ ಫಲಿತ, ಈಗ ನಾವು ಅಲೋಪತಿ ಹಾಸ್ಪಿಟಲ್ಗೆ ಯಾಕೆ ಹೋಗ್ತೀವಿ, ಅಲ್ಲಿ ಹೋಗಿ ಬೇಗ ಗುಣಪಡಿಸ್ಕೋಬೇಕಂತ ಹೋಗ್ತೀವಿ. ಅವ್ರು ಯಾವುದೋ ಇಂಜೆಕ್ಷನು ಮದ್ದು ಇನ್ನೊಂದು ಹಾಕ್ತಾರೆ, ನಾವು ಬೇಗ ಒಂದ್ ದಿವಸಲ್ಲೇ ಆಚೆ ಕಡೆ ಬರ್ತೀವಿ, ಮತ್ತೆ ನಮ್ಮ ಕೆಲಸ ಮಾಡ್ಕೊಂತೀವಿ ಅಂತ ನಾವು ಹೋಗೋದಲ್ಲಿ. ಆದ್ರೆ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ, ಅಲ್ಲಿ ಈ ಅಡೆತಡೆಗಳು ಅಡ್ಡ ಪರಿಣಾಮಗಳು ಹೆಚ್ಚು. ಒಂದು ಮೆಡಿಸಿನ್ಗೆ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ದೇರ್ ಇಸ್ ಎ ಇಲ್ ಫಾಲೋಡ್ ಬೈ ಎವ್ರಿ ಪಿಲ್ ಅಂತ ಇದೆ. ದೇರ್ ಇಸ್ ಎ ಇಲ್ನೆಸ್ ಆರ್ ಇಲ್ ಫಾಲೋಡ್ ಬೈ ಎ ಪಿಲ್ ಅಂತ BM ಹೆಗ್ಡೆ ಅವರು ಯಾವಾಗ್ಲೂ ಬರೆಸ್ತಾ ಇರ್ತಾರೆ ಇದು. ಸೊ ಈ ರೀತಿಯಲ್ಲಿ ನೋಡುವಾಗ ಖಂಡಿತ ನಾವು ಅಲ್ಲಿಗೆ ಹೋಗೋದೇ ವೇಗವಂತವಾಗಿ ಚೇತರಿಸ್ಕೋಬೇಕಂತ ಹೋಗ್ತೀವಿ ನಾವು. ಅದೇನೋ ಇಲ್ಲಿ ಅಡ್ಡ ಪರಿಣಾಮ ಇಲ್ಲದೆ ರೀತಿಯಲ್ಲಿ ಇಷ್ಟೆಲ್ಲ ಚಿಕಿತ್ಸೆಗಳು ಪಡೆದು ಧ್ಯಾನ ಜೊತೆಗೆ, ಈಗ ಧ್ಯಾನ ಮಾಡ್ತಾ ಇರ್ತೀವಿ, ಸಡನ್ ಆಗಿ ಏನೋ ಒಂದು ನಮ್ಮ ಕರ್ಮಗಳಿಂದ, ಇಂದಿನ ಜನ್ಮ ಕರ್ಮಗಳಿಂದ ಏನೋ ಒಂದು ರೋಗ ಬಂದೇ ಬರ್ತದೆ. ಅದನ್ನು ತಪ್ಪಿಸಕ್ಕಾಗಲ್ಲ, ಗೊತ್ತಾಗಲ್ಲ, ನಾವು ಯಾವಾಗ ಬರುತ್ತಂತ ಯಾರಿಗೂ ಗೊತ್ತು. ಅರ್ಥ ಆಯ್ತಾ? ಧ್ಯಾನ ಪಾಲನೆ ಮಾಡ್ತಾ ಇರುವಾಗ ಆ ಶಕ್ತಿಯಿಂದ ಅದನ್ನು ಎದುರ್ಕೊಂತೀವಿ, ಆ ಶಕ್ತಿ ನಮ್ಮಲ್ಲಿ ಇರುತ್ತೆ. ಆದ್ರೂ ಸ್ವಲ್ಪ ಹೆಚ್ಚಾಗಿ ನಮ್ಗೆ ತೀವ್ರತೆ ಹೆಚ್ಚಾದ್ರೆ ಅಲೋಪತಿ ಹಾಸ್ಪಿಟ್ಲಿಗೆ ಹೋಗ್ತಾರೆ ಜನ. ಸೊ ಅದ್ರೂ ಬದಲಾಗಿ ನಾವೇನ್ ಮಾಡ್ತೀವಿ, ಇಷ್ಟೆಲ್ಲ ಚಿಕಿತ್ಸೆಗಳಿರುವಾಗ, ಧ್ಯಾನ ಜೊತೆಗೆ ಇಷ್ಟೆಲ್ಲ ಚಿಕಿತ್ಸೆಗಳಿರುವಾಗ ಇವನು ಬಳಸ್ಕೊಂಡಿದ್ರೆ ನಾವು ಬೇಗವಂತವಾಗಿ ಚೇತರಿಸಿಕೊಂಡು ಮತ್ತೆ ನಮ್ಮ ನಾರ್ಮಲ್ ಜೀವನವನ್ನು, ಒಂದು ಸುಂದರವಾದ ಜೀವನವನ್ನು ನಾವು ನಡೆಸ್ಕೋಬಹುದು. ಅದಕ್ಕೆ ಇಷ್ಟೆಲ್ಲ ಚಿಕಿತ್ಸೆಗಳು, ಕ್ರಿಸ್ಟಲ್ ಥೆರಪಿ ಆಗಲಿ, ಮೂತ್ರ ಚಿಕಿತ್ಸೆ ಆಗಲಿ, ಮುದ್ರ ಚಿಕಿತ್ಸೆ ಆಗಲಿ, ಮರ್ಮ ಚಿಕಿತ್ಸೆ ಆಗಲಿ, ಅಲ್ವಾ, ಆಕ್ಯುಪ್ರೆಷರ್ ಆಗಲಿ, ಇವೆಲ್ಲ ನಾವು ತಿಳಿಸ್ಕೊಟ್ಟಿದ್ದೀವಿ ಈ ವೇದಿಕದಲ್ಲಿ. ಅದಕ್ಕೆ ಇಷ್ಟೆಲ್ಲ ಜನ ಅದನ್ನು ಬಳಸ್ಕೊಂತಾ ಇದ್ದಾರೆ. ನಾವು ಉದಾಹರಣೆಗೆ ಹೆಡ್ಏಕ್ ಬಂದೆ, ಇಲ್ಲ ಮೈಗ್ರೇನ್ ಬಂದೆ, ಇಲ್ಲ ಅಂದ್ರೆ ಎಲ್ಲೋ ಒಂದು ಕಾಲು ನೋವಾಯ್ತು, ಇನ್ನೊಂದಾಯ್ತು, ಅವೆಲ್ಲ ನಾವು ಸರಿಪಡಿಸ್ಕೋಬೇಕಂದ್ರೆ ಸಣ್ಣ ಸಣ್ಣ ಮುದ್ರಗಲ್ಲು, ಆಕ್ಯುಪ್ರೆಷರು ಇದರಲ್ಲಿ ಹೋಗುತ್ತೆ, ವೇಗವಂತ ಹೋಗುತ್ತೆ. ಇನ್ನು ಮೂತ್ರ ಚಿಕಿತ್ಸೆ ಮಾಡಿದ್ರೆ ಇಡೀ ದೇಹಕ್ಕೆ ಬೇಕಾಗಿರೋಂಥ ಲವಣಗಳೆಲ್ಲ ಸಿಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಈ ರೆಡ್ ಲೈಟ್ ಥೆರಪಿ ಮಾಡಿದ್ರೆ ಪೂರ್ತಿ ನಮ್ಮಲ್ಲಿ ಶಕ್ತಿ ವಿಹೀನ ಆದರೆ ಶಕ್ತಿ ಹೆಚ್ಚು ಮಾಡ್ಕೋಬಹುದು. ಆ ರೀತಿಯಲ್ಲಿ ಮಾಡ್ಕೊಂತ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು. ಕ್ರಿಸ್ಟಲ್ ಯೂಸ್ ಮಾಡುವಾಗ ಏನಾಗುತ್ತೆ, ನಮ್ಮ ಪ್ರಭಾವವನ್ನು ಕರೆಕ್ಟ್ ಮಾಡ್ಕೊಂಡಾ ಹೋಗ್ತೀವಿ ನಾವು. ನೇರವಾಗಿ ಪ್ರಭಾವದ ಮೇಲೆ ಕೆಲಸ ಮಾಡುತ್ತೆ, ಇದು ಆರ ಮೇಲೆ ಕೆಲಸ ಮಾಡುತ್ತೆ. ಈ ಕ್ರಿಸ್ಟಲ್ಸು ಮತ್ತೆ ಪಿರಮಿಡ್ ಇಂದ ಧ್ಯಾನ ಮಾಡೋದು, ಆ ಪಿರಮಿಡ್ ಅಲ್ಲಿ ಧ್ಯಾನ ಮಾಡುವಾಗನೇ ಒಂದು ಕ್ರಿಸ್ಟಲ್ ಇಟ್ಕೊಂಡು ಮಾಡಿದ್ರೆ ಇನ್ನೂ ಹೆಚ್ಚಾಗಿ ಶಕ್ತಿ ನಾವು ಸ್ವೀಕಾರ ಮಾಡ್ಕೋಬಹುದು ಅಂತ ಮೇಡಮ್ ಇಷ್ಟವರೆಗೂ ನಾವು ತಿಳಿಸ್ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಇಷ್ಟೆಲ್ಲ ನಾವು ಮಾಹಿತಿ ಇವತ್ತು ತಗೊಳಕ್ಕೆ ಪ್ರಯತ್ನ ಮಾಡಿದ್ವಿ. ಮೇಡಮ್ ಇನ್ನೂ ಹೆಚ್ಚಿನ ಮಾಹಿತಿ ನಮಗೆ ಮುಂದಿನ ಕ್ಲಾಸಲ್ಲೂ ಹಂಚ್ಕೋತಾರೆ. ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ರೈಟ್.